ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ, ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಈಗ ಸದ್ಯಕ್ಕೆ ಏನು ನಡೀತಾ ಇದೆ, ಅದಕ್ಕೆ ಟ್ಯಾರೋ ಕಾರ್ಡ್ದಿಂದ ಯಾವ ಪರಿಹಾರ ನಾವು ನೋಡ್ಬೋದು, ಒರಾಕಲ್ ಕಾರ್ಡ್ಸ್ ನಿಮಗೆ ಯಾವ ರೀತಿಯಿಂದ ಸಜೆಸ್ಟ್ ಮಾಡಾಕತ್ತೈತಿ, ಈ ವಿಷಯ ನಾವು ನೋಡೋಣ. ಓಕೆ, ಸೊ ನಾನಿಲ್ಲಿ 4 ಡೆಕ್ಸ್ ಇಟ್ಟಿದ್ದೇನೆ. ಇದರೊಳಗೆ ನಿಮಗೆ ಯಾವುದು ಬೇಕು ನೀವು ಇಂಟ್ಯೂಟಿವ್ಲಿ ಚೂಸ್ ಮಾಡಿಕೊಡ್ರಿ. ಸೊ ಅದ್ರ ಮೇಲೆ ನಾವು ರೀಡಿಂಗ್ ಮಾಡೋಣ. ಓಕೆ, ಸೊ ಫಸ್ಟ್ ಡೆಕ್ ಏನು ಹೇಳ್ತದೆ ಅಂಥೇಳಿ ನೋಡೋಣ. ಓಕೆ, ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್ತ್. ನೋಡಿ, ಇಲ್ಲಿ ಏನು ಬರ್ತಾ ಇದೆ ಅಂದರೆ, ವೈಯಕ್ತಿಕ ಜೀವನದಲ್ಲಿ ಈಗ ಸದ್ಯಕ್ಕೆ ನಾವು ಯಾವ ಥರದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ, ಏನು ಆಗ್ತಾ ಇದೆ. ಓಕೆ, ನೋಡಿ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ, ಇದು ಬರೀ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಎಷ್ಟೊಂದು ಜನ ನೋಡ್ತಿರ್ತಾರೆ, ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ ಅವ್ರ ಜೀವನದಲ್ಲಿ ಯಾವ್ಯಾವ ಥರದ ವಿಷಯಗಳು ನಡೀತಾ ಇರ್ಬೋದು ಅಂತಂದರೆ, ಮೇ ಬಿ ಯು ಆರ್ ಫೇಸಿಂಗ್ ಮೋರ್ ರಿಜೆಕ್ಷನ್ಸ್. ಅದು ಯಾವುದೇ ರೀತಿಯೊಳಗೆ ಆಗಿರ್ಬೋದು. ಸೊ ಇಲ್ಲೇನು ಹೇಳ್ತಾರೆ, ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಬೈ ಡೇಟಿಂಗ್ ಅ ಲಾಟ್. ಡೇಟಿಂಗ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಅಪೋಸಿಟ್ ಸೆಕ್ಸ್ ಜೊತೆ ಮಾಡಬೇಕು ಅಂತಂತಲ್ಲ. ಯಾರಾದರೂ ಫ್ರೆಂಡ್ಸ್ ಇದ್ದರೆ, ನೀವು ಮೇಲೆ ನೀವು ರಿಜೆಕ್ಷನ್ ನೀವು ಫೇಸ್ ಮಾಡ್ತಾಯಿದ್ರೆ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ರಿ. ಮುಕ್ತವಾದ ಮನಸ್ಸಿನಿಂದ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕೇಳ್ರಿ. ನನ್ನಲ್ಲಿ ಏನಾದರೂ ಕುಂದುಕೊರತೆಗಳದಾವ, ಅದನ್ನು ತಾವು ದಯಮಾಡಿ ನನಗೆ ಹೇಳ್ರಿ ಅಂತ ಕೇಳ್ರಿ. ನೀವು ಅವ್ರು ನಿಜವಾಗ್ಲೂ ಹೇಳ್ತಾರೆ ನಿಮಗೆ, ನಾನು ಏನೂ ಬೇಜಾರು ಮಾಡ್ಕೊಳಂಗಿಲ್ಲ, ನಾನು ನನ್ನನ್ನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೇನೆ ಅಂತಂದು ಹೇಳ್ರಿ. ಯಾಕಂದ್ರೆ ಅದು ಜೀವನದೊಳಗೆ ಭಾಳ ಕ್ಲಾರಿಟಿ ಕೊಡ್ತೈತಿ ಈ ವಿಷಯ. ನಾನು ನಮ್ಮ ತಂಗಿ ಮಗ ಕೇಳಿದ್ದೆ, ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಳಂಗಿಲ್ಲ, ನೀ ನನಗೆ ಹೇಳಪ್ಪ, ನನ್ನ ಹತ್ರ ಬಂದರೆ ಏನು ಪ್ರಾಬ್ಲಮ್ ಆಗ್ತೈತಿ, ಅಥವಾ ನಾ ಯಾವುದಾದ್ರೂ ಒಂದು ವಿಷಯ ಓವರ್ ಮಾಡ್ತಿರ್ಬೇಕಲ್ಲ, ಅದಕ್ಕೆ ಹುಡುಗ ಹೇಳಿದ ನನಗೆ, ನೀ ಅತಿ ಕೇರ್ ಮಾಡ್ತೀವ, ಬೇಸರಕತ್ತೆ ನಮಗೆ ಅಂತಂದೇಳಿ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಇಲ್ಲಿ ಏನು ಹೇಳಕತ್ತಾರೆ, ನಿಮಗೆ ಏನು ಸಜೆಸ್ಟ್ ಮಾಡಕತ್ತಾರ ಅಂತಂತಂದ್ರೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲೂ ಲೂಸ್ ಆಗತ್ತೆ. ಯಾಕಂದ್ರೆ ನಮಗೆ ಅನಿಸಿರ್ತೈತಿ, ಅಯ್ಯೋ ನನ್ನ ಹತ್ರ ಎಲ್ಲ ಸರಿನೇ ಐತಿ, ನಾನು ಸರಿ ಮಾತಾಡ್ತೀನಿ, ಹೇಳ್ತೀನಿ, ಕೇಳ್ತೀನಿ, ತಿಳಿತೈತಿ, ಎಲ್ಲ ಐತಿ, ಓದೇನಿ, ಬರ್ದೇನಿ, ದುಡ್ಡು ಐತಿ, ಬಟ್ ಯಾಕೆ ನಾ ರಿಜೆಕ್ಷನ್ ಮೇಲೆ ಫೇಸ್ ಮಾಡ್ತೇನೆ. ಸೊ ನಮ್ಮಲ್ಲಿರುವಂಥ ಡಿಫೆಕ್ಟ್ಸ್ ನಮಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅವಾಗ ಮಂದಿನ ಕೇಳಿ ಬಗೆಹರಿಸ್ಕೋಬೇಕು ಆ ಟೈಮ್ದೊಳಗೆ. ಸೊ ನಿಮ್ಗೆ ಏನು ಹೇಳಕತ್ತಾರಲ್ಲ ಅಂದ್ರೆ, ಯಾರಾದರೂ ನಿಮಗೆ ಭಾಳ ಹತ್ತಿರನವ್ರಿದ್ದರೆ ಅವ್ರನ್ನ ಕೇಳ್ರಿ, ಅವ್ರ ಜೊತೆ ಹೊರಗಡೆ ಅಡ್ಡಾಡಕ್ಕೆ ಹೋಗ್ರಿ, ಕೇಳ್ರಿ, ಇದ್ದಂಥ ಪ್ರಶ್ನೆಗಳನ್ನು ಬಗೆಹರಿಸ್ಕೊಡ್ರಿ. ರಶಿಂಗ್, ಯು ಕೆನಾಟ್ ಹರಿ ಲವ್, ದ ರೈಟ್ ಒನ್ ಈಸ್ ಕಮಿಂಗ್ ಇನ್ ಪರ್ಫೆಕ್ಟ್ ಡಿವೈನ್ ಟೈಮಿಂಗ್. ಕೆಲವೊಂದಿಷ್ಟು ಜನ ಮೇ ಬಿ ಡೆಸ್ಪರೇಟ್ಲಿ ನೀಡ್ ಆಫ್ ಅ ರಿಲೇಷನ್ಶಿಪ್. ಆದರೆ ಹೆಂಗಿರ್ತೈತಿ, ಇನ್ ಕೇಸ್ ಇಫ್ ಟೈಮ್ ಪಾಸಿಗೆ ಅಂತಂದು ಮಾಡೋರಿದ್ರೆ ಯಾರಿಗಂತೂ ಏನು ಪ್ರಶ್ನೆ ಇಲ್ಲ. ಸೊ ಇನ್ ಕೇಸ್ ನೀವು ಅದ್ರೊಳಗೆ ಸೀರಿಯಸ್ಲಿ ನೀವು ಎಂಗೇಜ್ಡ್ ಮಾಡಿದ್ರಿ ಅಂತಂತಂದ್ರೆ, ಡಿವೈನ್ ಟೈಮಿಂಗಿಗೆ ವೇಟ್ ಮಾಡೋದು ಭಾಳ ಚಲೋ. ಯಾಕಂದರೆ ಡಿವೈನ್ ಟೈಮಿಂಗ್ ಇತ್ತು ಅಂತಂದರೆ ಚೀಟಿಗೆ ಆಗಂಗಿಲ್ಲ, ನಮ್ಮ ಮನಸ್ಸಿಗೆ ಬೇಜಾರಾಗಂಗಿಲ್ಲ. ಮತ್ತು ಹೆಂಗಂತಾರೆ, ಪ್ರೀತಿ ಮಾಡೋದು ಅಂತಂತಂದ್ರೆ ನೀವು ಒಬ್ಬರೇ ಮತ್ತೊಬ್ಬರನ್ನ ಪ್ರೀತಿ ಮಾಡೋದು ಅಂತಲ್ಲ. ಆ ಥರ ಇತ್ತಂತಂದ್ರೆ ಅದು ದಟ್ ಈಸ್ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್, ಮತ್ತೇನೂ ಇಲ್ಲ. ಇಲ್ಲೇನು ರಶಿಂಗ್ ಅಂತೇನು ತೋರ್ಸಾಕತ್ತಲ್ಲ, ನೀವು ದುಡುಕ್ತಾ ಇದ್ದೀರಿ. ಸೊ ದುಡ್ಕಕ್ಕೆ ಹೋಗ್ಬೇಡ್ರಿ, ಜಸ್ಟ್ ವೇಟ್ ಫಾರ್ ಅ ಪರ್ಫೆಕ್ಟ್ ಟೈಮ್ ಆ್ಯಂಡ್ ಡಿವೈನ್ ಟೈಮಿಂಗ್. ನೋಡಿರಿ, ಇಲ್ಲಿ ಕೆಲವರಿಗೆ ಏನು ಬರಾಕತ್ತೈತಿ, ಅವ್ರು ಈಗಾಗಲೇ ರಿಲೇಷನ್ಶಿಪ್ದೊಳಗೆ ಇರ್ಬೋದು, ಆದರೆ ಕ್ಲೋಸ್ಡ್ ಆಫ್, ನಾಟ್ ಇಮೋಷ್ನಲಿ ಅವೈಲೇಬಲ್, ಡಿಸ್ಟ್ರಾಕ್ಟೆಡ್, ಹರ್ಟ್ ಇನ್ ದ ಪಾಸ್ಟ್ ಟ್ರಾಮಾಸ್ ಭಾಳ ತ್ರಾಸು ಕೊಡಾಕತ್ತಿರ್ಬೇಕು. ಮೇಲೆ ನಿಂತು ಆ ಥರದ ಭಾವನೆಗಳು ಹೊರಗೆ ಬರ್ತಾ ಇರ್ಬೋದು. ಸೊ ಹೆಂಗನಕತ್ತಂದ್ರೆ ಅವಾಗ ಏನೂ ಬೇಡ ಅಂತಂತ ಅನ್ನಿಸ್ತಾ ಇರ್ಬೋದು ತಮಗೆ. ಸೊ ಇಲ್ಲೇನು ಹೇಳಕತ್ತೈತಿ ಅಂತ, ಇಮೋಷ್ನಲಿ ಈಗ ಯಾರೇ ಇಮೋಷ್ನಲಿ ನೀವು ಡಿಸ್ಕನೆಕ್ಟೆಡ್ ಇದ್ದರೆ, ದೇ ಆರ್ ನಾಟ್ ರೆಡಿ ಟು ಟಾಕ್, ದೇ ಆರ್ ನಾಟ್ ರೆಡಿ ಟು ಕಮ್ಯುನಿಕೇಟ್. ಆ ಥರದ್ದು ನಿಮಗೆ ಆಗ್ತಾ ಇರಬಹುದು ಈಗ ಸದ್ಯ ಕೆಲವೊಂದಿಷ್ಟು ಮಂದಿಗೆ. ಓಕೆ, ಡಿಮಾಂಡಿಂಗ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಹೈ ಮೇಂಟೆನೆನ್ಸ್ ದಿವ. ಗರ್ಲ್ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ, ಕೆಲವೊಬ್ರು ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ತಿರ್ತಾರಪ್ಪ. ಆ್ಯಂಡ್ ಒಮ್ಮೊಮ್ಮೆ ಅವ್ರು ಏನೇನು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತಂದ್ರೆ, ಅದನ್ನು ನೋಡಿದ್ರೆ ಅದು ಅನಿಸೋದೇ ಇಲ್ಲ, ಅದು ಈ ಜಗತ್ತಿನೊಳಗೆ ಇರೋದು ನೀವು ಎಕ್ಸ್ಪೆಕ್ಟ್ ಮಾಡಕತ್ತಾರೇನೋ ಅಂತ. ಮೀನ್ಸ್ ಭಾಳ ಡಾಮಿನೇಟಿಂಗ್ ಅಂತಂದು ಇರ್ತಾರೆ. ಕೆಲವೊಬ್ರಿಗೆ ಆಗ್ತಾ ಇರ್ಬೋದು ಅಂತ, ನಿಮ್ಮ ಗರ್ಲ್ಫ್ರೆಂಡ್ ಇರಲಿ, ನಿಮ್ಮ ಬಾಯ್ ಫ್ರೆಂಡ್ ಇರಲಿ, ಈ ಥರದ್ದು ಬಿಹೇವಿಯರ್ದವ್ರು ಇರ್ಬೋದು, ಹೈ ಡಿಮಾಂಡಿಂಗ್ ನೇಚರ್ದವ್ರು ಇರಬಹುದು. ನಿಮಗೆ ಆ ಥರ ತ್ರಾಸ ಆಗತ್ತಿರ್ಬೇಕು. ಓಕೆ, ಯಾಕಂದ್ರೆ ಕೆಲವು ಸರ್ತಿ ಏನು ಅನಿಸುತ್ತೆ ಅಂದರೆ, ಇವ್ರ ಮೇಂಟೆನೆನ್ಸ್ ನಮ್ಮ ಕೈಲಿ ಏನು ಆಗಂಗಿಲ್ಲಪ್ಪ, ಇದ್ದಿದ್ದಿಲ್ಲ ನಾವು ಇವ್ರಿಗೆ ಕೊಡಾಕತ್ತೇವಲ್ಲ ಅಂತ ಅನಿಸ್ತತಿ. ಆ ಥರ ಸಿಚುವೇಶನ್ನಿಂದ ತಾವು ಹೋಗ್ತಾ ಇರ್ಬೋದು. ಸೊ ಇದಕ್ಕೆ ನಿಮಗೆ
ಓಕೆ. ಇಲ್ಲಿ ಟ್ಯಾರೋ ನಿಮ್ಗೆ ಏನು ಸಜೆಸ್ಟ್ ಮಾಡಕತ್ತೈತೆ ನೋಡ್ರಿ. ಟ್ಯಾರೋ ನಿಮ್ಗೆ ಏನು ಸಜೆಸ್ಟ್ ಮಾಡ್ತೈತಿ ಅಂತಂದ್ರೆ, ಮೂನ್ ಕಾರ್ಡ್ ಇದೆ, ಕಿಂಗ್ ಆಫ್ ಸೋರ್ಸ್ ಇದೆ ಆ್ಯಂಡ್ ಹರ್ಮಿಟ್ ಕಾರ್ಡ್ ಇದೆ. ಮೂನ್ ಕಾರ್ಡ್ದಿಂದ ನೀವು ಆ್ಯಕ್ಚುಲಿ ಕಲ್ಕೊಳ್ಳುವಂಥದ್ದು ಏನು ವಿಷಯ ಅಂತಂತಂದ್ರೆ, ನಿಮ್ಮ ಮೇಲೆ ನೀವು ಎನರ್ಜಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ, ಟೈಮ್ ಇನ್ವೆಸ್ಟ್ ಮಾಡಿದ್ರಿ ಅಂತಂತಂದ್ರೆ, ನಿಮ್ಮ ಇಂಟ್ಯೂಷನ್ ಲೆವೆಲ್ ನಿಮಗೆ ಗೈಡ್ ಮಾಡ್ತೈತೆ ನಾಳೆ. ಬಟ್ ಇಲ್ಲಿ ಹೆಂಗಾಗೈತಿ ಅಂತಾರೆ, ಇಲ್ಲಿ ಉಲ್ಟಾ ಆಗಾಕತ್ತೈತಿ. ನಿಮಗೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಏನು ಕಂಟ್ರೋಲ್ನೂ ಇಲ್ಲ, ನಿಮಗೆ ಅದ್ರ ಬದಲಾಗಿ ಏನು ನಾಲೆಜೂ ಇಲ್ಲ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ, ಇದು ಪಾಸಿಟಿವ್ ಸೈಡ್ ಕಡೆಗೆ ತೊಗೊಂಡು ಹೋದ್ಬಿಟ್ರೆ ನಿಮ್ಮ ನೆಗೆಟಿವ್ ಸೈಡ್ ಕಡೆ ತೊಗೊಂಡು ಹೊಂಟೈತಿ. ನೀವು ಒಂಥರ ಡಿಪ್ರೆಷನ್ ಫೀಲ್ ಮಾಡತ್ತೀರಿ, ಎಂಗ್ಸೈಟಿ ಫೀಲ್ ಮಾಡಕತ್ತೀರಿ. ಸೊ ನೀವು ಡಿಸ್ಕನೆಕ್ಟ್ ಆಗಾಕತ್ತೀರಿ, ಐಸೋಲೇಟ್ ಆಗಾಕತ್ತೀರಿ. ನಿಮ್ಗೆ ಏನು ಮಾಡಬೇಕು ಅಂತ ಈಗ ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ. ಸೊ ಈಗ ಹೆಂಗೆ ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಇಂಟ್ಯೂಷನ್ ಲೆವೆಲ್, ನೀವಿರುವಂಥ ಪರಿಸ್ಥಿತಿಗೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ನಿಮ್ಮನ್ನು ಗೈಡ್ ಮಾಡಬೇಕು ಅಂದ್ರೆ ನೀವು ಹರ್ಮಿಟಿಂಗ್ ಎನರ್ಜಿಗೆ ಹೋಗ್ಬೇಕು. ಹರ್ಮಿಟಿಂಗ್ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ, ಇಂಟ್ರೋವರ್ಟ್ ಆಗ್ರಿ ಅಂತ. ಟೈಮ್ ಆ್ಯಂಡ್ ಎನರ್ಜಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ತೈತಿ. ನಿಮ್ಮ ಮೇಲೆ ನಿಮಗೆ ಟೈಮ್ ಆ್ಯಂಡ್ ಎನರ್ಜಿ ಇನ್ವೆಸ್ಟ್ ಮಾಡಿರಿ ಅಂತಂದ್ರೆ ಅನ್ನೋದಂತಂದ್ರೆ, ರೀಟ್ರೀಟ್ ಯುವರ್ ಸೆಲ್ಫ್. ಓಕೆ. ಯಾವಾಗ ನೀವು ಐಸೋಲೇಟ್ ಆಗ್ತೀರಿ, ಪಾಸಿಟಿವ್ಲಿ ಐಸೋಲೇಟ್ ಆಗೋದು, ನಿಮ್ಮ ಸೆಲ್ಫ್ ಎನಲೈಸಿಸ್ ಅನ್ರಿ, ನೀವು ಟೈಮ್ ಕೊಡೋದನ್ರಿ, ಅಲ್ಲಿ ಕುಂತು ಯಾವುದೇ ಅಡ್ವೈಸ್ ಇರಲಾರ್ದೆ, ಓಕೆ, ಇಬ್ಬಗೆಯಲ್ಲಿ ವಿಚಾರ ಮಾಡೋದು. ಒಂದು ಮುಂದಿನ ಮನುಷ್ಯ ಈ ಥರ ನೀವು ಮಾಡಿದ್ರಿ ಅಂತಂತಂದ್ರೆ, ನೀವು ನಿಮ್ಮೊಂದಿಗೆ ಸರಿಯಾಗಿ ಸಂವಾದ ಮಾಡಿದ್ದೇ ಆದಲ್ಲಿ, ನೀವು ನಿಮ್ಮನ್ನೇ ರೀಟ್ರೀಟ್ ಮಾಡಿದ್ದೇ ಆದಲ್ಲಿ, ನಿಮ್ಮ ಲಾಜಿಕಲ್ ಮೈಂಡ್ ನಿಮಗೆ ಏನೆಲ್ಲ ಬೇಕು ಪಾಸಿಟಿವ್ ವಿಚಾರಗಳನ್ನು ನಿಮ್ಮ ತಲೆಯೊಳಗೆ ತುಂಬುತ್ತೈತಿ. ಸೊ ನೀವು ಯಾವುದೇ ಕನ್ಕ್ಲೂಷನಿಗೆ ಬರೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂತಂದರೆ, ಯೂಸ್ ಯುವರ್ ಲಾಜಿಕಲ್ ಮೈಂಡ್ ಯೂಸ್ ಮಾಡೋಕ್ಕೆ ಏನು ಮಾಡ್ಬೇಕು ಅಂದ್ರೆ, ಮೊದಲು ಹರ್ಮಿಟಿಂಗ್ ಕಾರ್ಡದ ಎನರ್ಜಿ ನಿಮ್ಮಲ್ಲೇ ಎಂಟರ್ ಆಗಬೇಕು. ಓಕೆ. ಸೊ ನೋಡಿರಿ, ಈಗೇನು ಹೇಳಾಕತ್ತಿಲ್ಲೇ, ಒರಾಕಲ್ ಕಾರ್ಡ್ಸಿಂದ ನಿಮಗೆ ಏನು ಯೂನಿವರ್ಸ್ ನಿಮಗೆ ಸಜೆಸ್ಟ್ ಮಾಡೋದು, ದ ಶ್ಯಾಡೋಸ್ ರಿವೀಲ್ ಯುವರ್ ಇನ್ನರ್ ಸ್ಟ್ರೆಂಗ್ತ್. ಈಗ ನಾವು ಒಬ್ಬರೇ ಇರ್ತೀವಿ, ಎಲ್ಲರ ಕತ್ತಲು ಕೊಣೆ ಕುಂತಿರ್ತೀವಿ, ನಾವು ನಮ್ಮ ಜೀವನ ಎಲ್ಲ ಅದರಾಗ ಬಿಟ್ಬಿಟ್ವಿ ಅಂತಂತ ಇಟ್ಕೋರಿ, ಅದಕ್ಕೇನೂ ಅರ್ಥ ಇರೋಂಗಿಲ್ಲ. ಆದರೆ ನೀವು ಅದನ್ನೆಲ್ಲ ದಾಟ್ಕೊಂಡು ನೀವು ಹೊರಗೆ ಬಂದ್ರಿ ಅಂತಂತ ಇಟ್ಕೋರಿ, ನಿಮ್ಮ ಟ್ರೂ ಪೊಟೆನ್ಷಿಯಲ್ ಏನಂತ ಗೊತ್ತಾಗ್ಯದ. ನೀವು ಎಷ್ಟು ಮಾನಸಿಕವಾಗಿ ಸ್ಟ್ರಾಂಗ್ ಅದಿರಿ ಅಂದರೆ, ಸೂಪರ್ಫಿಷಿಯಲ್ ಲೆವೆಲ್ದಾಗ ನೀವು ಇಲ್ಲ, ನೀವು ಸ್ಟ್ರಾಂಗ್ ಅದಿರಿ ಬೇಸಿಕಲಿ. ಅದನ್ನು ಹುಡುಕ್ಬೇಕಾದ್ರೆ ನಿಮಗೆ ಟೈಮ್ ಸಿಕ್ತು. ಅದನ್ನು ಹುಡುಕಿ ನೀವು ಹೊರಗೆ ಬಂದ್ರಿ ಅಂದರೆ ನಿಮ್ಮ ಟ್ರೂ ಸ್ಟ್ರೆಂಗ್ತ್ ಅವಾಗನ ಗೊತ್ತಾಗೋದು. ಫೈಂಡ್ ಪೀಸ್ ಇನ್ ದ ಸ್ಪೇಸಸ್ ಯು ಕ್ರಿಯೇಟ್. ಎಂಥ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ರಿ ಅಂತಂತಂದ್ರೆ, ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರ್ಬೇಕು, ನಿಮಗೆ ಇಮೋಷ್ನಲಿ ಫುಲ್ಫಿಲ್ ಮಾಡಿರ್ಬೇಕು. ನಿಮಗೆ ಆ ಥರದ ಒಂದು ಸ್ಪೇಸ್ ನಿಮ್ಮ ಸಲುವಾಗಿ, ಒಂದು ಹೆಲ್ದಿ ಸ್ಪೇಸ್ ನಿಮ್ಮ ಸಲುವಾಗಿ ನೀವು ಕ್ರಿಯೇಟ್ ಮಾಡಿಕೊಡ್ರಿ ಅಂತ ಹೇಳಕತ್ತೈತಿ. ಓಕೆ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್. ಈಗ ಸದ್ಯ ನೀವು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್. ಓಕೆ. ಇವೇನು ನಾಲ್ಕು ರಿಜೆಕ್ಷನ್ ಅನ್ರಿ, ರಶಿಂಗ್ ಅನ್ರಿ, ಡಿಮಾಂಡಿಂಗ್ ಅನ್ರಿ, ಕ್ಲೋಸ್ಡ್ ಆಫ್ ಅನ್ರಿ, ಈ ಥರದ ಯಾವುದಾದ್ರೂ ಸಿಚುವೇಶನ್ದಲ್ಲಿ ನೀವು ಇದ್ದರೆ ನಿಮ್ಮನ್ನು ನೀವು ರೀಟ್ರೀಟ್ ಮಾಡಿಕೊಳ್ಳಿ ಹರ್ಮಿಟಿಂಗ್ ಎನರ್ಜಿಯಿಂದ. ಸೊ ಯು ವಿಲ್ ಗೆಟ್ ದ ಆನ್ಸರ್ಸ್. ಓಕೆ. ಥ್ಯಾಂಕ್ ಯು. ಸೊ ವಿಲ್ ಗೋ ಟು ನೆಕ್ಸ್ಟ್ ಪೈಲ್. ಓಕೆ. ಚೇಂಜಿಂಗ್ ದೆಮ್. ನೋಡಿ ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ನೀವು ಸಿಂಗಲ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ತಲೆಯೊಳಗಿಂತ ವಿಚಾರ ಬರ್ತಿರ್ಬೋದಲ್ಲ, ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ ಅಂತಂದು ಹೇಳಿ. ಕೆಲವು ಸರ್ತಿ ಅನ್ಕೊತಿರ್ತಾರೆ ಜನ, ನಾನು ಅವ್ರ ಜೊತೆ ಇದ್ದರೆ ಅವ್ರನ್ನ ಚೇಂಜ್ ನಾನು ನಿಜವಾಗ್ಲೂ ಮಾಡ್ತೀನಿ ಅಂತ. ಎಷ್ಟೋ ಜನರದ್ದು ಈ ಥರದ ಒಂಥರ ಅವ್ರ ಮನಸ್ಸೊಳಗೆ ಒಂಥರ ಊಹಾಪೋಹಗಳು ಇರ್ತಾವೆ. ಬಟ್ ಯು ಕೆನಾಟ್ ಚೇಂಜ್ ಎನಿ ಪರ್ಸನ್. ತಕ್ಕ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಏನಾದರೂ ಅದು ನಿಮಗೆ ಅನುಕೂಲ ಆಗಲಿ ಅಂತಂದು ಹೇಳಿ, ಅಥವಾ ತಮಗೆ ಅನುಕೂಲ ಆಗಲಿ ಅಂತಂದು ಹೇಳಿ ಬಿಹೇವಿಯರ್ಸ್ ಚೇಂಜ್ ಮಾಡ್ಕೋಬೋದು. ಬಟ್ ಯು ಕೆನಾಟ್ ಚೇಂಜ್ ಎನಿಬಡಿ ಫುಲ್ಲಿ. ಟ್ರೈಯಿಂಗ್ ಟು ಚೇಂಜ್ ಸಮ್ ಒನ್ ನೆವರ್ ವರ್ಕ್ಸ್ ಎಕ್ಸೆಪ್ಟ್ ದೆಮ್ ಆ್ಯಸ್ ದೇ ಆರ್ ಆರ್ ಮೂವ್ ಆನ್. ಎಸ್, ಪ್ರತಿಯೊಬ್ಬರಿಗೂ ಲೈಫ್ ಒಂದೇ ಟೈಮ್ನಾಗ ಸಿಕ್ಕಿರ್ತೈತಿ. ಇಟ್ಸ್ ಅ ಒನ್ ಟೈಮ್ ಆಫರ್. ಅದಕ್ಕೆ ನಮಗೆ ಹೊಂತಿತ್ತು ಅಂತಂದ್ರೆ ಠೀಕ್ ಐತೆ, ಹೊಂತಿರಲಿಲ್ಲ ಅಂತಂತಂದ್ರೆ ಬಿಟ್ಟು ಮೂವ್ ಆನ್ ಆಗೋದು ಭಾಳ ಅಂದ್ರೆ ಭಾಳ ಬೆಸ್ಟ್ ಕೆಲಸ. ನಾನು ಸಣ್ಣಗಿದ್ದಾಗ ಓದಿದ್ದೆ, ಯಾರೋ ಚಾರ್ಲ್ಸ್ ಶೋಭರಾಜ್ ಅಂತ ಹೇಳ್ಬೋದು, ಡ್ರಗ್ ಡೀಲರ್ ಇದ್ದ. ಅವ್ನು ಭಾಳ ಕೆಟ್ಟಿತ್ತದ ಮನುಷ್ಯ. ಅವ್ನು ಚೇಂಜ್ ಮಾಡ್ತಾನೆ ಅಂತಂದು ಹೇಳಿ ಒಂದು ಹೆಣ್ಮಗಳು ತನ್ನ ಫ್ಯಾಮಿಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದಿತ್ತದು. ನಾನು ಅವನ ಜೊತೆ ಇದನ್ನ ಅವ್ನು ಚೇಂಜ್ ಮಾಡ್ತೇನೆ ಅಂತಂದು ಹೇಳಿ. ನಾವು ಸಣ್ಣಗಿರ್ತಾಗ ಓದಿದ್ದೀವಿ ನಾವು ಇದನ್ನು ಪೇಪರ್ನೊಳಗೆ. ಅಂದರೆ ಎಂತೆಂಥ ಹುಚ್ಚು ಜನ ಇರ್ತಾರೆ ಅಂತಂದು. ಆ ಥರದ ಹುಚ್ಚರಂಥವು ಯಾವುದೇ ವಿಚಾರಗಳನ್ನು ನಮ್ಮ ತಲೆಯೊಳಗೆ ಎಂದೂ ಇಟ್ಕೋಬಾರ್ದು.
ಯಾವತ್ತಿದ್ರೂ ನೆನಪಿರಲಿ, ನಮ್ಮಂಗೆ ಮತ್ತೊಬ್ರು ಯಾರೂ ಇರೋದು ಸಾಧ್ಯನೇ ಇಲ್ಲ. ನೀವಾಗಲಿ ನಾನಾಗಲಿ ಒನ್ ಪೀಸ್ ಐಟಮ್ ಈ ಧರ್ತಿಕೆ ಊಪರ್. ಸೊ ಆಯಿತು, ಅಡ್ಜಸ್ಟ್ ಮಾಡ್ಕೋಬೇಕು. ಆಗಲಿಲ್ಲ ಅಂತಂದರೆ ಬೆಸ್ಟ್ ಅಂತಂದರೆ ಬಿಟ್ಟು ಬಿಡಬೇಕು. ಯಾಕೆ ಗೊತ್ತಾ, ಎಲ್ಲರಿಗೂ ಇದು ಲೈಫ್ ಒಂದೇ ಟೈಮಲ್ಲಿ ಸಿಕ್ಕಿರ್ತೈತಿ. ಮತ್ತೊಬ್ಬರ ಜೊತೆಗೆ ಗುದ್ದಾಡೋಕೆ ಎಲ್ಲಿ ಟೈಮ್ ಇರ್ತೈತಿ. ಫಿಯರ್ ಆಫ್ ಚೀಟಿಂಗ್. ನಾಟ್ ಎವ್ರಿ ಒನ್ ಚೀಟ್ಸ್. ಯು ನೀಡ್ ಟು ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಟ್ರಸ್ಟ್ ಯುವರ್ ಪಾರ್ಟ್ನರ್. ಓಕೆ, ನನಗೆ ಅನ್ಸೋ ಮಟ್ಟಿಗೆ ಇದೇನಾದರೂ ಹಳೀದೇನಾದರೂ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಕುಂತಿರ್ಬೋದು, ನೀವು ಎಲ್ಲರೂ ಓದಿರ್ಬೋದು, ಎಲ್ಲಾದರೂ ಕೇಳಿರ್ಬೋದು. ಅದೇನಾಗಿರ್ತೈತಿ, ನಾವು ಕೆಲವೊಂದು ಸರ್ತಿ ಭಾಳ ಲಕ್ಷ ಕೊಟ್ಟು ನೋಡ್ತಿರ್ತೇವೆ, ಭಾಳ ಲಕ್ಷ ಕೊಟ್ಟು ಕೇಳಿರ್ತೇವೆ ವಿಷಯಗಳ್ನ. ಅವೇನಾಗಿರ್ತಾವೆ ಅಂದರೆ ಸೀದಾ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಇಳಿದಿರ್ತಾವೆ. ಅಲ್ಲಿ ಕುಂತು ನಮಗೆ ಪ್ರಾಬ್ಲಮ್ ಮಾಡ್ತಿರ್ತಾವೆ. ಅಂದರೆ ನಾವು ಪ್ರತಿ ಸರ್ತಿನೂ ನಾವು ಕಂಪೇರ್ ಮಾಡಿ ನೋಡ್ತಿರ್ತೇವೆ. ಈಗ ಎಕ್ಸಾಂಪಲ್ ಅಂತ, ನೀವು ಹಾರರ್ ಮೂವಿ ನೋಡೋ ಮುಂದೆ ನೀವು ಅದರೊಳಗೆ ಪೂರ್ತಿ ಇನ್ವಾಲ್ವ್ ಆಗ್ರಿ. ಅದು ಎಷ್ಟು ಕಾಡ್ತದೆ ನೋಡ್ರಿ ಆಮೇಲೆ ಅದು. ಯಾಕಂದ್ರೆ ಪೂರ್ತಿ ಮೂವಿ ಎಲ್ಲ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಹೋಗಿಬಿಟ್ಟಿರ್ತೈತಿ. ಒಂಥರ ಅನ್ನೋನ್ ಫಿಯರ್ ಇರ್ತೈತಿ ನಮ್ಮಲ್ಲೇ. ನೀವು ಅದನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊತ ಮಾಡ್ಕೊತ ಮಾತಾಡ್ಕೊತ ಏನಾದರೂ ತಿನ್ಕೊತ ನೀವು ಮನ್ಯಾಗ ಹಂಗೆ ಟಿ ವಿ ಯಾವ್ದಾರು ಹಾರರ್ ಫಿಲ್ಮ್ ನೋಡಿರಿ ಟಿ ವಿ ಮೇಲೆ, ನಿಮಗೇನು ಅನ್ಸಂಗಿಲ್ಲ. ಅದು ಭಯ ಐತೆ ಅಂತಂದು ಅನ್ಸಂಗಿಲ್ಲ ಅವಾಗ. ಸೊ ಹೆಂಗೆ ಅಂತಂತಂದ್ರೆ, ಯಾವುದಾದ್ರೂ ಕೇಳಿದ ವಿಷಯ ಆ ಥರದ್ದು ನಿಮ್ಮಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದೊಳಗೆ ಇಳಿದಿರ್ಬೇಕು. ಅದಕ್ಕೆ ನೀವಿಲ್ಲೇ ಹೆದರ್ತಾ ಇರ್ಬೋದು. ಅದಕ್ಕೆ ಇಲ್ಲೇನು ಹೇಳಕತ್ತಾರ ಅಂತಂತಂದ್ರೆ, ಈ ಥರದ್ದು ಏನಾದರೂ ವಿಷಯ ನಿಮ್ಮಲ್ಲಿ ಇತ್ತು ಅಂತಂತಂದ್ರೆ ಕಮ್ಯುನಿಕೇಟ್ ಮಾಡಿರಿ ನಿಮ್ಮ ಪಾರ್ಟ್ನರ್ ಜೊತೆ. ಮುಕ್ತವಾದ ಮನಸ್ಸಿನಿಂದ ಮಾತಾಡಿ ಇದ್ದಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ರಿ. ಓಕೆ, ನೋಡಿರಿ ಕೆಲವೊಬ್ರಿಗೆ ಹೆಂಗಿರ್ಬೋದು ಇಲ್ಲಿ ಅಂತಂದರೆ, ಡೆವಿಲಿಶ್ ಟ್ರಬಲ್ ಫಾಲೋಸ್ ದೆಮ್ ಅರೌಂಡ್ ಟೆಂಪ್ಟಿಂಗ್ ಅಡಿಕ್ಟಿವ್ ಚಾರ್ಮ್. ನಿಮ್ಮ ಗರ್ಲ್ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ ಒಂಥರ ಡೆವಿಲಿಶ್ ಎನರ್ಜಿ ಅವ್ರು ಇರ್ತಾರೆ. ದೇ ಆರ್ ವೆರಿ ಡಿಮ್ಯಾಂಡಿಂಗ್, ವೆರಿ ಗ್ರೀಡಿ. ಅವ್ರಿಗೆ ತಮ್ಮದಷ್ಟೇ ಅವ್ರಿಗೆ ತಮಗೆ ಪರಿವಿರ್ತೈತೆ, ಮತ್ತೊಬ್ಬರದ್ದು ಯಾವಾಗೂ ಪರಿವಿರಂಗಿಲ್ಲ ಅವ್ರಿಗೆ. ಆ ಥರದ ಡೆವಿಲಿಶ್ ಎನರ್ಜಿಯವರು, ನೆಗೆಟಿವ್ ಎನರ್ಜಿಯವರು ಯಾರಾದರೂ ತಮ್ಮ ಪಾರ್ಟ್ನರ್ ಅಂತಿರ್ಬೋದು, ಅಥವಾ ತಮ್ಮ ಆಸ್ಪಾಸ್ ಯಾರಾದರೂ ಅಂಥವ್ರು ಇರ್ಬೋದು. ಸೊ ಮೇ ಬಿ ದೇ ಆರ್ ಮೇಕಿಂಗ್ ಟ್ರಬಲ್, empty. The truth is that you simply don't feel fulfilled. It's worth the wait to find true happiness. ಓಕೆ, ಕೆಲವು ಸರ್ತಿ ಏನಾಗ್ತೈತೆ ಅಂದ್ರೆ, ನಾವು ಅಂಥ ಪರಿಸ್ಥಿತಿ ಒಳಗೆ ಇರ್ತೀವಿ ಅಂತಂತಂದ್ರೆ ನಮಗೆ ಸುಖ ಬೇಕಾಗಿರ್ತೈತಿ, ಅಥವಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿರ್ತೈತಿ. ಅದು ಇಲ್ಲ ಅಂತಂತಂದ್ರೆ ನಾವು ದರ್ ಭಟಕ್ತೆ ಅಂತಂತಾರಲ್ಲ, ಅಂದ್ರೆ ಹುಡುಕುದ ಡೆಸ್ಪ್ರೇಟ್ಲಿ ಹುಡುಕಾಡ್ತಿರ್ತೇವೆ ನಾವು. ಸೊ ಇಲ್ಲೂ ಏನು ಹೇಳಕತ್ತಾರ ಅಂತಂತಂದ್ರೆ, ವೇಟ್ ಫಾರ್ ಅ ರೈಟ್ ಟೈಮ್. ಮತ್ತು ಹೆಂಗಿರ್ತೈತಿ ಅಂತ, ಆ ಟೈಮಿಗೆ ನಾವು ವೇಟ್ ಮಾಡಿದ್ವಿ ಅಂತ ಇಟ್ಕೊಡ್ರಿ, ಆ ಟೈಮ್ ನಮ್ಮ ಜೀವನದೊಳಗೆ ಬಂತು ಅಂತ ಇಟ್ಕೊಡ್ರಿ, ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ ಗೊತ್ತಾ ಅಂತಂತಂದ್ರೆ, ಹೌದಪ್ಪ ನಾನು ಇದನ್ನು ವೇಟ್ ಮಾಡಕ್ಕಂತಂದು ಹೇಳಿ ಏನು ಟೈಮ್ ಹಾಕಿದ್ನಲ್ಲ, ನಾನು ಇದನ್ನು ನಿಜವಾಗ್ಲೂ ಕರೆಕ್ಟ್ ಮಾಡಿದ್ನಿ ಅಂತಂತ ಅನಿಸ್ತೈತಿ. ನೋಡಿರಿ ಇಲ್ಲೇ ಕಾರ್ಡ್ ಏನು ಹೇಳ್ತಾವೆ ನೋಡಿರಿ. ಸಿ ದಿಸ್ ಈಸ್ 9 ಆಫ್ ಪೆಂಟಕಲ್ಸ್, ಹರ್ಮಿಟ್ ಆ್ಯಂಡ್ 3 ಆಫ್ ಪೆಂಟಕಲ್ಸ್. ನೋಡಿರಿ ಈ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂದ್ರೆ, ಇದೇನು ತೋರಿಸ್ತತಿ ಅಂತಂತಂದ್ರೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಪೊಸಿಷನ್ ತೋರಿಸ್ತೈತೆ ಅದು. ಆದರೆ ಇಲ್ಲಿ ಏನು ಹೇಳೋದು ನಿಮಗೆ, ಇಲ್ಲಿ ಟ್ಯಾರೋ ಕಾರ್ಡ್ಸ್ ಏನು ಅಡ್ವೈಸ್ ಮಾಡಕತ್ತಾವ ಅಂತಂದ್ರೆ, ಟ್ರೈ ಟು ಮೇಕ್ ಅ ಸ್ಟ್ರಾಂಗ್ ಫೌಂಡೇಶನ್. ಓಕೆ, ಸ್ಟ್ರಾಂಗ್ ಫೌಂಡೇಶನ್ ಬಿಫೋರ್ ಟೇಕಿಂಗ್ ಎನಿ ಸ್ಟೆಪ್. ಏನಪ್ಪ ಅಂತಂದ್ರೆ, ಇದೇನಾದರೂ ಅಂದ್ರೆ ಬಿಫೋರ್ ಟೇಕಿಂಗ್ ಎನಿ ಸ್ಟೆಪ್ ಅಂತಂತಂದ್ರೆ, ಅಂದರೆ ಯಾವುದೇ ಥರದ್ದು ಕೊಲಾಬ್ರೇಷನ್ ಮಾಡುವ ಹೊತ್ನ್ಯಾಗ, ಅಂದರೆ ನೀವು ಜೀವನದೊಳಗೆ ಯಾವುದೇ ಅಂದರೆ ಫೈನಾನ್ಷಿಯಲಿ ಹಿಡೀರಿ, ಫೈನಾನ್ಷಿಯಲಿ ಅಂತಂತ ಇಲ್ಲೇನು ಬರೋಂಗಿಲ್ಲ, ಇಮೋಷ್ನಲಿ ಯಾವುದಾದ್ರೂ ಒಂದು ನೀವು ಆ ಥರದ ಇದ್ರೊಳಗೆ ನೀವು ಎಂಟರ್ ಆಗೋಕ್ಕಿಂತ ಮುಂಚೆ ರೀಟ್ರೀಟ್ ಯುವರ್ ಸೆಲ್ಫ್ ಫಸ್ಟ್. ಮೊದಲು ಸರಿಯಂಗೆ ವಿಚಾರ ಮಾಡಿರಿ, ನಿಮಗೆ ನೀವು ಟೈಮ್ ಕೊಡಿರಿ, ನಿಮ್ಮ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡಿರಿ, ಎನರ್ಜಿ ಇನ್ವೆಸ್ಟ್ ಮಾಡಿರಿ. ಯಾಕಂತಂದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ತೊಗೊಳಕ್ಕೆ ಅದು ಭಾಳ ಹೆಲ್ಪ್ ಮಾಡ್ತೈತೆ. ಯಾಕಂದ್ರೆ ನೋಡಿರಿ ಇಲ್ಲೆಲ್ಲ ಬರೀ ಕನ್ಫ್ಯೂಸಿಂಗ್ ಎನರ್ಜಿ ಐತಿ ಇಲ್ಲಿ. ಎಷ್ಟೋ ಜನ ಮಂದಿನ ಚೇಂಜ್ ಮಾಡ್ಬೇಕಂತಾರೆ, ಎಷ್ಟೋ ಮಂದಿಗೆ ಯಾರಾದರೂ ಚೀಟ್ ಮಾಡ್ಬೋದು ಅಂತಂತಾರೆ, ಎಷ್ಟೋ ಮಂದಿಗೆ ಒಂಥರ ಎಂಟಿ ಅಂತಂದು ಫೀಲ್ ಆಗ್ತೈತಿ. ಏನೂ ಇಲ್ಲಲ್ಲ, ಏನು ಹುಡುಕಾಡ್ಲಿ ನಾನು ಅಂತಂತಿರ್ತಾರೆ. ಅವ್ರಿಗೆ ಏನು ಬೇಕಾಗಿರ್ತದೆ ಅಂತ ಅವ್ರಿಗೆ ಗೊತ್ತಿರ. ಕೆಲವೊಬ್ರು ಹಿಂಗೆ ಇರ್ದಾರಲ್ಲ, ಅವ್ರು ಅದಾರ, ಬಟ್ ಅವ್ರ ಜೀವನದೊಳಗೆ ಎಂಥ ಡೆವಿಲಿಶ್ ಎನರ್ಜಿ ಇರುವಂಥ ಜನ ಅದಾರ. ಸೊ ಅದಕ್ಕೆ ಇಲ್ಲೇನು ಹೇಳಾಕತ್ತಾರ ಅಂತಂದ್ರೆ, ಒಂದು ಸ್ಟ್ರಾಂಗ್ ಫೌಂಡೇಶನ್ ತಯಾರು ಮಾಡಿರಿ ಯಾವುದಾದ್ರೂ ಹೊಸ ವಿಷಯಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆ. ಓಕೆ, ಅಂದರೆ ನಿಮ್ಮ ಲಾಜಿಕಲ್ ಮೈಂಡ್ ನಿಮಗೆ ಪ್ರಾಪರ್ ಹಂಗೆ ನಿಮಗೆ ಗೈಡ್ ಮಾಡ್ತೈತಿ ಏನು ಮಾಡಬೇಕು ಅಂತಂದು ಹೇಳಿ. ಸೊ ರೀಟ್ರೀಟ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ಯು ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲೇನು ಬರ್ತಾ ಇದೆ, ಶೀಲ್ಡ್. ಡಿಫೆಂಡ್ ಯುವರ್ ವರ್ತ್, ನೋ ನೀಡ್ ಟು ಪ್ರೂವ್ ಇಟ್. ನಾವು ಒಳ್ಳೆಯವ್ರದೇವಿ, ನಾವು ಹಂಗದೇವಿ ಹಿಂಗದೇವಿ ಅಂತ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ನೀವು ಅಷ್ಟು ಕೆಲಸ ಮಾಡಿರಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂತಂದ್ರೆ ಒಳ್ಳೆ ಯಾವ ಟೈಮಿಗೆ ಯಾವ ಥರದ ಡಿಸಿಷನ್ಸ್ ತೊಗೊಳ್ಬೇಕಂತಂದೇಳಿ ನಿಮಗೆ ಗೊತ್ತಾಗ್ತೈತಿ. ರಿಫ್ಲೆಕ್ಷನ್, ಟೇಕ್ ಟೈಮ್ ಟು ಲರ್ನ್ ಫ್ರಮ್ ಯುವರ್ ಪಾಸ್ಟ್ದೊಳಗೆ ಏನು ಕಲ್ತಿರಲ್ಲ ಅದರಲ್ಲೇ ನೀವು
ಪಾಸ್ಟ್ದೊಳಗೆ ನೀವೇನು ಅನುಭವಿಸಿರಲ್ಲ ಅದರದಿಂದ ಪಾಠ ಕಲೀರಿ. ಅಂದ್ರೆ ಹೆಂಗಿರ್ತೈತಿ ಅಂದ್ರೆ ಮುಂದೆ ನಿಮ್ಮ ಜೀವನದೊಳಗೆ ಬರುವಂಥ ಆಬ್ಸ್ಟೆಕಲ್ಸನ್ನು ನೀವು ಗುರ್ತು ಹಿಡಿಬೋದು. ಅಂದರೆ ಯಾವ ಥರದ ಹರ್ಡಲ್ಸ್ ಬರ್ತಾವೆ ನನಗೆ, ಅದರಿಂದ ನಾನು ಹೆಂಗೆ ಪಾರಾಗಬೇಕು ಅಂತಂದು ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಯಾರೆಲ್ಲ ಪೈಸ್ ಚೂಸ್ ಮಾಡ್ಕೊಂಡಿದ್ರಿ ತಮಗೆ ಆನ್ಸರ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. Okay, demanding. You set impossible standards for your partner to meet. Be less demanding. ಇದೇನು ತೋರಿಸುತ್ತೆ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು ಇಂಥವ್ರು ಒಂದಿಷ್ಟು ಜನ. ಅವ್ರಿಗಿಷ್ಟು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದಲ್ಲ, ಅವ್ರು ಎಂತೆಂಥ ಡಿಮ್ಯಾಂಡ್ಸ್ ಮಾಡ್ತಿರ್ತಾರೆ ಅಂತಂದ್ರೆ ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಪಾರ್ಟ್ನರ್. ಅದು ಮದುವೆ ಆದಮೇಲರೇ ಇರಲಿ ಅಥವಾ ಆಗೋಕ್ಕಿಂತ ಮುಂಚೆರೇ ಇರಲಿ, ತಮ್ಮ ಇಷ್ಟು ಸ್ಟ್ಯಾಂಡರ್ಡ್ ಹೈ ಇಟ್ಕೊಂಡಿರ್ತಾರಲ್ಲ, ಅಂದ್ರೆ ಕಾಂಪ್ರಮೈಸಿಂಗ್ ನೇಚರ್ ಒಂದು ಚೂರು ಇರೋಂಗಿಲ್ಲ. ಸೊ ಇದೊಂಥರ ಹೆಂಗಂತಂದ್ರೆ ಒಂಥರ ಎರೋಗನ್ಸ್ ಇರ್ತೈತಿ ಇವ್ರ ಹತ್ರ. ಸೊ ಅಂಥವ್ರು ತಾವೇನಾದರೂ ಮಾಡಿದರೆ ಸ್ವಲ್ಪ ನಿಮ್ಮ ಡಿಮ್ಯಾಂಡ್ಸ್ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಆ್ಯಕ್ಚುಲಿ ಡಿಮ್ಯಾಂಡ್ಸ್ ಅಂತ ಇರಬಾರ್ದು. ಸೊ ಇವು ಮತ್ತೊಬ್ಬರ ಜೋಡಿ ನೀವು ಇರ್ತೀರಿ ಅಂತಂದ್ರೆ ಪ್ರೀತಿಯಿಂದ ಇರಬೇಕಾಗತ್ತೆ. ಹೌ ಕ್ಯಾನ್ ಯು ಡಿಮ್ಯಾಂಡ್ ಅಲ್ಲ? ಇಲ್ಲ ನಾವು ನನ್ನ ಡಿಮ್ಯಾಂಡ್ಸ್ನ ಇದ್ರ ಸ್ಟ್ಯಾಂಡರ್ಡ್ಸ್ ಇಷ್ಟೇ ಹೈ ಇಟ್ಕೊಂಡು ಅಂತಂದ್ರೆ ಜೀವನ ಪೂರ್ತಿ ಒಬ್ಬರೇ ಇರ್ಬೇಕಷ್ಟೇ. ಸೊ ಆ ಥರ ಏನಾದರೂ ಇದ್ದರೆ ನಿಮ್ಮ ಡಿಮ್ಯಾಂಡ್ಸನ್ನು ಕಡಿಮೆ ಮಾಡಿಕೊಡ್ರಿ. ಬಹುತೇಕ ನಿಮ್ಮ ಡಿಮ್ಯಾಂಡ್ಸ್ ಹೈ ಇರೋದ್ರಿಂದ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಸಮಸ್ಯೆ ಬರ್ತಾ ಇರಬಹುದು. ನಾಟ್ ಟಾಕಿಂಗ್, ಯು ಆರ್ ನಾಟ್ ಕಮ್ಯುನಿಕೇಟಿಂಗ್ ಯುವರ್ ನೀಡ್ಸ್ ಕ್ಲಿಯರ್ಲಿ, ಯು ನೀಡ್ ಡಿಸ್ಕಸ್ ಹೌ ಯು ಫೀಲ್. ಒಮ್ಮೆ ಏನಾಗತ್ತೆ ಅಂತಂದ್ರೆ ಇಷ್ಟು ಬೇಸರ ಬಂದುಬಿಟ್ಟಿರ್ತದಲ್ಲ, ನನ್ನನ್ನು ನಾನು ಎಷ್ಟು ಅರ್ಥ ಮಾಡಿ ತಿಳಿಸಿ ಹೇಳಿಸೋದಪ್ಪ ಅಂತಂದೇಳಿ. ಪರ್ ಐಸಾ ಹೋತಾ ಏನೋ ರಿಲೇಷನ್ ಮೇ ನೀವು ಬೇಜಾರು ಮಾಡ್ಕೊಳ್ಳೋವಂಥ ಪ್ರಶ್ನೆನೇ ಇರೋಂಗಿಲ್ಲ. ಒಂದು ಬಿಡಬೇಕು, ಇಲ್ಲ ಅವ್ರ ಜೊತೆನೇ ಇರಬೇಕು. ಸೊ ಹೆಂಗಂತಂದ್ರೆ ಕೆಲವು ಸರ್ತಿ ಏನಾಕೈತಿ, ನಾವು ಕಮ್ಯುನಿಕೇಟ್ ಮಾಡಲಿಲ್ಲ ಅಂತ ಅಂದ್ಕೊಡ್ರಿ, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಅಂತ ತಿಳ್ಕೊಡ್ರಿ. ಅದು ನೀವು ಮಾತಾಡಲೇ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ದಿವ್ಸಕ್ಕಂದ್ರೆ ಭಾಳ ಆಳಾಗಕ್ಕೆ ಸ್ಟಾರ್ಟ್ ಆಕತ್ತಂದ್ರೆ ಅದ್ರ ಡೆಪ್ತ್ ಜಾಸ್ತಿ ಆಗಕ್ಕೆ ಶುರು ಆಗ್ತದೆ. ಡೆಪ್ತ್ ಜಾಸ್ತಿ ಆಕೈತಿ, ಅದರ ಡಿಸ್ಟೆನ್ಸ್ ಜಾಸ್ತಿ ಆಕೈತಿ, ಅದನ್ನು ಕ್ರಾಸ್ ಮಾಡೋದು ಕಠಿಣ ಆಕೈತಿ. ಅದಕ್ಕೆ ಯಾವಾಗಿದ್ದರೂ ಏನು ಹೇಳ್ತಾರೆ ಅಂದ್ರೆ ಒಂದು ಹೆಲ್ದಿ ಕಮ್ಯುನಿಕೇಷನ್ ಇರಬೇಕು ಪಾರ್ಟ್ನರ್ಸ್ ನಡಕ್ಕೆ ಯಾವಾಗಿದ್ದರು. ಮತ್ತು ಯಾವಾಗ ಡಿಲೇ ಮಾಡಬಾರ್ದು ಯಾವತ್ತೂ ಯಾವುದೇ ವಿಷಯದೊಳಗೂ. ನಿಜವಾಗ್ಲೂ ನಮ್ಮ ಫಾದರ್ಗೆ ಒಂದು ಕೆಟ್ಟ ಚಟ ಯಾವುದೇ ರೀತಿ ಆಮೇಲೆ ನೋಡೋಣ ತಗೋ, ನಾವೆಲ್ಲ ಹಾಗಲ್ಲ, ಈಗಿಂದ ಈಗ ಮಾಡಿರಿ ಅಂತಂದು ಹೇಳಿ. ನನ್ನ ಜೀವನದಲ್ಲಿ ನಾವೊಂದು ಅಂಥ ಡಿಸಿಷನ್ ತೊಗೊಂಡೆ, ನನ್ನ ಮನೆತನಕ್ಕೆ ಸಂಬಂಧಪಟ್ಟಂಥದ್ದು. ನಮ್ಮ ಮನೆ ನಮ್ಮಪ್ಪ ಹೇಳಾಕತ್ತಿದ್ದೆ, ಇನ್ನೊಂದು ತಿಂಗಳಾದ್ಮೇಲೆ ಅದ್ರ ಬದಲಾಗಿ ನಾನು ಮಾತಾಡ್ತೇನೆ ತಗೋ. ನಾನು ಈಗ ಬರ್ತಾರೆ ಅವ್ರ ಮನೆಗೆ ಒಂದು 10 ನಿಮಿಷದಾಗ ನಾನು ಮಾತಾಡೋ ವಿಷಯ ಬಗೆಹರಿಸ್ನೆ ಅಂತ. ಅದನ್ನು ನಿಜವಾಗ್ಲೂ 10 ನಿಮಿಷದಾಗ ಮಾತಾಡೋರು ನಾವು ಒಟ್ಟೆ ಬಿಡಲಿಲ್ಲ. 10 ನಿಮಿಷದಾಗ ಮಾತಾಡಿ ಬಗೆಹರಿಸಿದ್ರು ಇವತ್ತು ನಾವೆಲ್ಲರೂ ಎಷ್ಟು ಖುಷಿದೇವು. ಇಲ್ಲಾಂದ್ರೆ ಅದು ಯಾವ ಪೀಕಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಸೊ ಹೆಂಗಂತಂದ್ರೆ ಕೆಲವೊಂದು ಸರ್ತಿ ಹೆಂಗಿರ್ತೈತಿ, ಕೆಲವೊಂದಿಷ್ಟು ವಿಷಯಗಳನ್ನು ಆಗಿಂದಾಗ ಚೂಟಿ ತೆಗೆದು ಬಿಡ್ಬೇಕು ಆ ಸಮಸ್ಯೆಗಳನ್ನು ನಾವು. ಒಟ್ಟು ಅದನ್ನು ಬಲಿಯಾಗಿ ಬಿಡಬಾರ್ದು ಅದನ್ನು. ಇಲ್ಲಿ ಹೆಂಗಂತಂತಂದರೆ ಯು ಆರ್ ನಾಟ್ ಕಮ್ಯುನಿಕೇಟಿಂಗ್. ನಿಮಗೆ ಏನು ಬೇಕು ಅದನ್ನು ನೀವು ಸ್ಪಷ್ಟವಾಗಿ ನಿಮ್ಮ ಪಾರ್ಟ್ನರ್ ಮುಂದಿಡ್ರಿ. ಸೊ ಹೆಂಗಂತಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾದರೂ ಅಂಥದ್ದಿತ್ತಂತ ವಿಚಾರ ಮಾಡಿ ತಗೋತಾರೆ. ಸೊ ಇಲ್ಲಿ ಏನು ಹೇಳತ್ತೈತಿ ಅಂತಂದ್ರೆ ಮಾತಾಡ್ರಿ ಇಲ್ಲೇ. ಓಕೆ, ಕಾಂಪ್ಲಿಕೇಟೆಡ್, ಲಾಟ್ಸ್ ಆಫ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್, ನಾಟಿ ಸಿಚುವೇಶನ್. ಬಹುತೇಕ ಹಿಂಗೆ ಅನ್ನಿಸ್ತಿರ್ಬೋದಲ್ಲ ನೋಡ್ರಿ, ಕೆಲವೊಬ್ಬರಿಗೆ ಕಮ್ಯುನಿಕೇಟ್ ಮಾಡಲಾರ್ದೆ ಇರೋದಕ್ಕನ ಲೈಫ್ ಇಷ್ಟು ಕಿಯೋಟಿಕ್ ಆಗಿರ್ಬೋದು, ಅಥವಾ ಒಂಥರ ಸಿಚುವೇಶನ್ ಇಷ್ಟು ನಾಟಿ ಅಂತ ಅನ್ನಿಸ್ತಿರ್ಬೋದು. ಯಾಕಪ್ಪ ಅಂತಂದರೆ ಈಗೋ ಇರ್ತೈತಿ. ಬಿಕಾಸ್ ಆಫ್ ಈಗೋ ಅವ್ರು ಹಂಗೆ ಮಾತಾಡಿದ್ರೆ ನನ್ನ ಮರ್ಯಾದೆ ಕಡಿಮೆ ಆಗ್ತೈತಿ ಅಂತ ಅನ್ಕೋತಿರ್ತೇವೆ ನಾವು. ಬಟ್ ಪಾರ್ಟ್ನರ್ಸ್ ನಡಕ್ಕೆ ಯಾವಾಗಿದ್ರೂ ಈ ಥರದ ಈಗೋ ಇರಬಾರ್ದು. ಏನೇ ಇದ್ದರೂ ಮಾತಾಡಿ ಅದನ್ನು ಕಡಿಮೆ ಮಾಡ್ಕೋಬೇಕು. ಮಾತಾಡದೆ ಹೋದರೆ ಎಷ್ಟೆಲ್ಲ ವಿಷಯಗಳ ನಿಮಗೇನು ಬೇಕು ನೀವು ವಿಚಾರ ಮಾಡ್ತಿರ್ತೀರಿ, ಅವ್ಗೇನು ಬೇಕು ವಿಚಾರ ಮಾಡ್ತಿರ್ತಾನೆ. ಇದು ಫ್ರೆಂಡ್ಶಿಪ್ದಾಗ ಆದರೂ ಆತ ಹೆಂಗಿರ್ತೈತಿ ಅಂದರೆ ನಿಮ್ಮ ಥಾಟ್ಸ್ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ, ಅವ್ರ ಥಾಟ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಾಕತ್ತೈತಿ ಇಲ್ಲಿ ಕೆಲವೊಂದಿಷ್ಟು ಮಂದಿಗೆ. ಈಗ ಸದ್ಯಕ್ಕೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇರುವಂಥ ಸಮಸ್ಯೆ ವಿಷಯಗಳು ಕಾಂಪ್ಲಿಕೇಟೆಡ್ ಆಗಾಕತ್ತಾವ. ಯಾಕಂತಂದ್ರೆ ನೀವು ಮಾತಾಡಕತ್ತಿಲ್ಲ. ಓಕೆ, ಮೆನಿ ಅನ್ಎಕ್ಸ್ಪ್ರೆಸ್ಡ್ ಇಮೋಷನ್ಸ್, ಟೈಮ್ ಬಾಂಬ್ ಹೋಲ್ಡಿಂಗ್ ಬ್ಯಾಕ್. ನನಗನ್ಸಿಗೆ ಬಟ್ ಈಗ ಆ ಹೋಲ್ಕ್ಯಾನ ಹೆಂಗೆ ಡಮ್ ಅಂತಂದೇಳಿ ಹೊರಗೆ ಹೊಡೆದು ಬರ್ತೈತಲ್ಲ, ಆ ಥರದ ಸಿಚುವೇಶನ್ ಆಗಾಕತ್ತಿರ್ಬೇಕು ಕೆಲವೊಂದಿಷ್ಟು ಮಂದಿಗೆ.
ಹ್ಞೂ ಹೆಂಗೆ ಕೆಲವೊಂದು ಸರ್ತಿ ಹೆಂಗಿರ್ತಾವೆ ಅನ್ಎಕ್ಸ್ಪ್ರೆಸ್ಡ್, ಕೆಲವೊಂದು ಸರ್ತಿ ನಾವು ಎಕ್ಸ್ಪ್ರೆಸ್ ಹೆಂಗೆ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಮುಂದಿನ ಮನುಷ್ಯನ ನಮ್ಗೆ ಇಷ್ಟು ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ತಾನಲ್ಲ, ಒಮ್ಮೆ ಇಷ್ಟು ಸಿಟ್ಟು ಬರ್ತೈತಿ, ಎಷ್ಟರೇ ಹೇಳೋದಪ್ಪ ಇದಕ್ಕೆ ಎಷ್ಟು ತಿಳಿಸಿ ಹೇಳಿದ್ರು ತಿಳಿಯಂಗೇ ಇಲ್ಲಲ್ಲ ಅಂತ. ಅವ್ರ ಬುದ್ಧಿಮಟ್ಟ ಅಷ್ಟೇ ಇರ್ತೈತಿ. ಬಟ್ ಏನು ಮಾಡೋದು, ನಾವು ಪ್ರೀತಿ ಮಾಡಿ ಬಿಟ್ಟಿರ್ತೇವಲ್ಲ, ಅಥವಾ ನಮಗೆ ಅವ್ರು ಲೈಕ್ ಆಗಿರ್ತಾರೆ, ಅಥವಾ ನಮ್ಮ ಜೊತೆನೇ ಹುಟ್ಟಿ ಬಂದಿರ್ತಾರೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಏನು ಮಾಡಬೇಕಪ್ಪ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಲಿಕ್ಕೆ ಬೇಕಾಕತಿ. ಸೊ ಈಗ ಹೆಂಗೈತಿ ಅಂತಂದರೆ, ನಿಮ್ಮನ್ನು ನೀವು ಎಷ್ಟು ಆಕತಿ ಅಷ್ಟು ಶಾಂತಂಗೆ ಇಡಾಕ ನೋಡಿರಿ. ಯಾರು ನಿಮಗೆ ಈ ಥರ ಸಿಚುವೇಶನ್ಸಿಗೆ ನಿಮಗೆ ಈ ಸಿಚುವೇಶನ್ಸ್ ನೀವು ಫೀಲ್ ಮಾಡಾಕತ್ತೀರಿ, ವೈಯಕ್ತಿಕ ಜೀವನದಲ್ಲಿ ಈ ವಿಷಯಗಳು ಈಗ ಸದ್ಯ ನಿಮಗೆ ಆಗ್ತಾ ಇರಬಹುದು. ಟ್ಯಾರೋ ಏನು ಗೈಡೆನ್ಸ್ ಹೇಳತೈತಿ ಅಂತಂದು ಹೇಳಿ ನೋಡೋಣ. ಮೆನಿ ಅನ್ಎಕ್ಸ್ಪ್ರೆಸ್ಡ್. ಅದಕ್ಕೆ ಹೆಂಗಂತಂದ್ರೆ ಟೈಮ್ ಟು ಟೈಮ್ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊತ ಇರಬೇಕು. ನೋಡಿರಿ, ನಾವು ಏನೂ ಮಾತಾಡೋಂಗಿಲ್ಲ, ನಾವು ಹಂಗೆ ಇರ್ತೀವಿ ಅಂತಂದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಮುಂದಿರೋ ಮನುಷ್ಯನ ಹತ್ರ ದಿವ್ಯ ದೃಷ್ಟಿನೂ ಇಲ್ಲ, ಅವೇನು ಸಂತನೂ ಅಲ್ಲ. ಸೊ ನಾವೆಲ್ಲ ಹಿಂಗೆ ಇಲ್ಲ, ವಿ ಆರ್ ಆಲ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ನಮಗೇನು ಬೇಕಲ್ಲ ಅದನ್ನು ಮಾತಾಡಿ ಬಗೆಹರಿಸ್ಕೊಂಡ್ಬಿಡ್ಬೇಕು ವಿಷಯಗಳನ್ನ. ಓಕೆ, 5 ಆಫ್ ವಾಂಡ್ಸ್ ಐತಿ, 5 ಆಫ್ ವಾಂಡ್ಸ್, 7 ಆಫ್ ಸೋರ್ಟ್ಸ್ ಆ್ಯಂಡ್ ಫೂಲ್. ಸಿ ದರ್ ಇಸ್ ಅ ಲಾಟ್ ಆಫ್ ಫ್ರಿಕ್ಷನ್, ದೆರ್ ಇಸ್ ಅ ಲಾಟ್ ಆಫ್ ಫ್ರಿಕ್ಷನ್ ಅಂತಂದ್ರೆ ಒಂಥರ ಎನರ್ಜಿ ಎಷ್ಟು ಸ್ಕ್ಯಾಟರ್ಡ್ ಆಗೈತೆ ನೋಡ್ರಿ. ಇಲ್ಲಿ ನಿಮಗೆ ಇಲ್ಲಿ ಏನು ಸಜೆಸ್ಟ್ ಮಾಡಾಕತ್ತೈತಿ ಟ್ಯಾರೋ ಕಾರ್ಡ್ ಅಂತಂತಂದ್ರೆ, ಸಿ ಸ್ಟಾಪ್ ಇನ್ವೆಸ್ಟಿಂಗ್ ಯುವರ್ ಎನರ್ಜಿ ಇನ್ ಯೂಸ್ಲೆಸ್ ಡಿಸ್ಕಷನ್ಸ್. ಓಕೆ, ಇನ್ ಯೂಸ್ಲೆಸ್ ಥಿಂಗ್ಸ್. ಯಾರ್ದಾರೆ ಜೋಡಿ ಇದನ್ನು ಮಾಡೋದು, ಏನು ಆರ್ಗ್ಯುಮೆಂಟ್ಸ್ ಮಾಡೋದಾಗಲಿ, ಒಂಥರ ಯಾವುದೇ ವಿಷಯದೊಳಗೆ ಮಾತುಕತೆಯೊಳಗೆ ಏನಾದರೂ ಪ್ರಾಬ್ಲಮ್ ಮಾಡ್ಕೊಳ್ಳೋದಾಗಲಿ, ಅಂಥದ್ರ ಕಡೆ ಅಥವಾ ಅಂಥ ಜನ ನಿಮ್ಮ ಆಸ್ಪಾಸ್ ಇದ್ರೆ ಅವ್ರನ್ನ ಬಿಟ್ಟುಬಿಡ್ರಿ. ಅಂಥವು ಏನಾದರೂ ಸಿಚುವೇಶನ್ ಇದ್ರೆ ಅದ್ರಾಗಿಂದ ಹೊರಗೆ ಬಂದುಬಿಡ್ರಿ. ಸಿಂಪ್ಲಿ ಯು ಕಮ್ ಔಟ್ ಆಫ್ ದಟ್. ನೀವು ಅವ್ರು ಅಂತಾರೆ ನಿಮಗೆ, ನೀವು ಅವ್ರು ನೋಡ್ರಿ ಹೆಂಗೆ ಬಾಂಬ್ ಬಿಚ್ಚಿಬಿಟ್ಟು ಹೋದ್ರು, ಹೋದ್ರು ಅವ್ರು ಹಾಳಾಗಿ ಹೋಗಲಿ, ಒಂದು 10 ಬೈಲಿ, ನೋ ಪ್ರಾಬ್ಲಮ್. ಹೆಂಗಂತಂದ್ರೆ ಎಲ್ಲದಕ್ಕಿಂತ ಫಸ್ಟ್ ನಮ್ಮ ಪ್ರಯಾರಿಟಿ ಲಿಸ್ಟ್ನಾಗ ನಮ್ಮ ಪೀಸ್ ಆಫ್ ಮೈಂಡ್ ಇಡ್ಬೇಕು. ನಾವು ಪೀಸ್ ಆಫ್ ಮೈಂಡ್ ಇತ್ತು ಅಂತಂತಂದ್ರೆ ನೀವು ಏನಾದರೂ ಹೊಸದನ್ನು ತಯಾರು ಮಾಡ್ಬೋದು. ನೋಡಿರಿ, ಇಲ್ಲೆಲ್ಲ ನಿಮ್ಮ ಆಸ್ಪಾಸ್ ಇಂಥ ಜನ ಇರ್ತಿರ್ಬೋದು, ಯಾರು ನಿಮಗೆ ಆಗಂಗಿಲ್ಲ, ಇಂಥವ್ರು ಯಾರು ಈ ಥರದ ಡೆವಿಲಿಶ್ ಎನರ್ಜಿಯವ್ರದಾರೋ, ಅಂಥ ನೆಗೆಟಿವ್ ಎನರ್ಜಿಯವ್ರದಾರೋ ಅವ್ರನ್ನ ಬಿಟ್ಟುಬಿಡ್ರಿ. ಅವ್ರ ಜೊತೆ ಯಾವುದೇ ಥರದ ಡಿಸ್ಕಷನ್ಸು ಮಾಡೋಕೆ ಹೋಗ್ಬಿಡ್ರಿ. ಆ ಕೇಯೋಟಿಕ್ ಸಿಚುವೇಶನ್ನಿಂದ ಹೊರಗೆ ಬರೋಕೆ ನೋಡಿರಿ. ಇವರೆಲ್ಲ ನೆಗೆಟಿವ್ ಜನನೇ, ಒಂಥರ ಟಾಕ್ಸಿಕ್ ಅಟ್ಮಾಸ್ಫಿಯರ್. ಇಂಥವ್ರ ನಡಕ್ಕೆ ನೀವು ಇದ್ರಿ ಅಂತಂತ ಇಟ್ಕೋರಿ. ಸ್ವಲ್ಪ ನಿಮ್ಮ ಬುದ್ಧಿ ಚತುರ್ ಮಾಡ್ಕೊಂಡು ಇವರಿಂದ ಹೊರಗೆ ಬರೋಕೆ ನೋಡ್ರಿ. ನಾನು ಹೇಳಿದ್ನಲ್ಲ ಈಗ, ಸ್ಟಾಪ್ ಇನ್ವೆಸ್ಟಿಂಗ್ ಯುವರ್ ಎನರ್ಜಿ. ಇವರಿಂದ ಸರಿಯಂಗೆ ಒಂದು ಸ್ಟ್ರಾಟಜಿಕ್ ಆಗಿ ವಿಚಾರ ಮಾಡ್ಬೇಕು ಮನುಷ್ಯ. ಅಂದ್ರೆ ಏನು ಮಾಡಿದ್ರೆ ನಾ ಇವರಿಂದ ತಪ್ಪಿಸ್ಕೋಬೋದು, ಹೊರಗೆ ಹೋಗ್ಬೋದು, ಇವ್ರನ್ನ ಬಿಟ್ಟು ದೂರ ಆಗ್ಬೋದು ಅಂತ ಆ ಥರದ್ದು ಏನಾದರೂ ವಿಚಾರಗಳನ್ನ ಮಾಡಿ ಇಲ್ಲಿಂದ ಹೊರಗೆ ಬಿಡ್ರಿ. ನೀವು ಟೇಕ್ ಆ್ಯಕ್ಷನ್. ಇಲ್ಲಿ ಎಂತೆಂಥವ್ರದಾರ ನೋಡಿರಿ, ಡಿಮಾಂಡಿಂಗ್ ಜನ, ಮಾತಾಡೋಂಗಿಲ್ಲ, ಕೆಲವೊಂದಿಷ್ಟು ಕಾಂಪ್ಲಿಕೇಟೆಡ್, ಒಂದಿಷ್ಟು ಇಲ್ಲಿ ಒಂಥರ ಹೋಗತ್ತೆ ಐತಿ ಸದ್ಯ ಟೈಮ್ ಬಂದು ಪತಾನೆ ಕಪ್ ಹಟ್ ಜಾಯೇಗ. ಸೊ ನೀವು ಇವೆರಡೂದ್ರ ಮೇಲೂ ನೀವು ನಿಮ್ಮ ಎನರ್ಜಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಡ್ರಿ. ಸೊ ಯು ಕ್ಯಾನ್ ಸ್ಟಾರ್ಟ್ ಅ ನ್ಯೂ ಆ್ಯಂಡ್ ಅ ಫ್ರೆಶ್ ಬಿಗಿನಿಂಗ್ ನಿಮ್ಮ ಲೈಫ್ದೊಳಗೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇನೋ ಅದಾರ, ಇಲ್ಲಿ ಏನೇನೋ ಹೇಳಾಕತ್ತಾರೆ, ಏನೇನೋ ಮಾಡಾಕತ್ತಾರ. ಎಲ್ಲ ನೀವೆಲ್ಲೇ ಅದೇನೋ ಒಂಥರಲ್ಲ ಸಂತೆ ಒಳಗೊಂದು ಮನೆಯ ಮಾಡಿ ಅಂದಂಗೆ ಇವೆಲ್ಲ ಹಂಗೆ ಇರ್ತಾವೆ. ಎಲ್ಲಿ ಹೋದರೂ ನಿಮಗೆ ಕ್ರಿಟಿಕ್ಸ್ ಸಿಗ್ತಾರೆ. ನಿಮ್ಮನ್ನು ಕ್ರಿಟಿಸೈಸ್ ಮಾಡೋರು ಇದ್ದೇ ಇರ್ತಾರೆ. ನೀವು ಮಾಡಿದ ಜನರಿಗೆ ಎಲ್ಲರಿಗೂ ಲೈಕ್ ಆಗ್ತೈತಿ ಅಂತಂತಿರಂಗಿಲ್ಲ. ನೋಡ್ರಿ, ಇಲ್ಲೇನು ಹೇಳಾಕತ್ತಾರ, ರೈಸ್ ಅಬೌವ್ ದ ಆರ್ಡಿನರಿ, ರಿಫ್ಲೆಕ್ಟ್ ಆನ್ ಹೂ ಯು ಟ್ರೂಲಿ ಆರ್. ನಾ ಅದಕ್ಕೇನು ಹೇಳಿದೆ, ನೀವು ಏನು ಅಂತಂದು ತಿಳ್ಕೊಳಕ್ಕೆ ನಿಮ್ಮ ಮೇಲೆ ನೀವು ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಅಲ್ಲ, ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ನೀವು ಇನ್ವೆಸ್ಟ್ ಮಾಡಿರಿ. ಮಂದಿ ಮೇಲಲ್ಲ, ಇಂಥ ನೆಗೆಟಿವ್ ಜನರ ಮೇಲಲ್ಲ. ಇಂಥ ನೆಗೆಟಿವ್ ಜನರ ಮೇಲೆ ನೀವು ಮಾಡಿದ್ರಿ ಅಂತಂತ ಹೇಳ್ರಿ, ಅದಕ್ಕೆ ಏನು ಅರ್ಥ ಇರೋಂಗಿಲ್ಲ. ನನಗೆ ಅನ್ಸಿಮಟ್ಟಿಗೆ ಈಗ ಸದ್ಯ ನಿಮಗೆ ಈ ಥರದ ಪ್ರಾಬ್ಲಮ್ಸ್ ಈಗ ನಡೆದಿರ್ಬೋದು. ಯಾರೆಲ್ಲ ತಾವು ಫೈಲ್ ನಂಬರ್ 3 ಚೂಸ್ ಮಾಡ್ಕೊಂಡಿರಿ, ನೀವು ಈ ವಿಷಯದಿಂದ ಹೋಗ್ತಾ ಇರ್ಬೋದು. ಇದರಿಂದ ಎಷ್ಟು ಆಕತಿ ಅಷ್ಟು ಹೊರಗೆ ಬರಾಕೆ ನೋಡಿರಿ ನೆಗೆಟಿವ್ ಎನರ್ಜಿಯಿಂದ. ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಲ್ ಗೋ ಟು 4th one.
ನೋಡಿ ಇಲ್ಲೇನಿದೆ, ಟೂ ಮಚ್ ವರ್ಕ್. ಯು ಟೆಲ್ ಯುವರ್ ಸೆಲ್ಫ್ ಇಟ್ಸ್ ಟೂ ಮಚ್ ವರ್ಕ್, ಬಟ್ ಇಟ್ಸ್ ರಿಯಲಿ ಆ್ಯನ್ ಎಕ್ಸ್ಕ್ಯೂಸ್ ನಾಟ್ ಟು ಗೆಟ್ ಇನ್ವಾಲ್ವ್ಡ್. ಯಾರಾದರೂ ಸೋಮಾರಿಗಳು, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೋಮಾರಿಗಳು ಅಂತಂದ್ರೆ ನಾವು ಜೀವನ ಪರ್ಯಂತ ಸೋಮಾರಿನ ಅಂತಂತಲ್ಲ. ಯಾವುದಾದ್ರೂ ಕೆಲಸ ಇರ್ಬೋದು, ಅದರೊಳಗೆ ನಿಜವಾಗ್ಲೂ ನಿಮಗೆ ಮನಸ್ಸು ಇರಲಿಕ್ಕಿಲ್ಲ, ಅದಕ್ಕೆ ನಿಮಗೆ ಅನ್ಸಾಕತ್ತಿರ್ಬೋದು, ಅಯ್ಯೋ ನನಗೆ ಭಾಳ ಕೆಲಸ ಆಗೈತಿ, ನನಗೆ ಅದ ಒಂದು ಸಮಸ್ಯೆ ಆಗೈತಿ. ಕೆಲವ್ರು ಹೇಳ್ತಿರ್ತಾರೆ, ಭಾಳ ಕೆಲಸ ಕೊಡ್ತಾರೆ ರೀ ಆಫೀಸ್ದಾಗ, ಭಾಳ ಕೆಲಸ ಕೊಡ್ತಾರೆ ರೀ ಆಫೀಸ್ದಾಗ, ನಮಗೆ ಮಾಡೋಕ್ಕಾಗಿಲ್ಲ ರೀ, ಹಂಗೆ ಆಗಿಲ್ಲ ರೀ, ಏನಕ್ಕೆ ನನಗೂ ಕೆಲವೊಬ್ರು ಬಂದು ಹೇಳ್ತಿರ್ತಾರೆ. ಐ ಡೋಂಟ್ ನೋ, ಗಾಡ್ ನೋಸ್. ನಿಮ್ಮಷ್ಟಕ್ಕೆ ನೀವು ಹೇಳ್ಕೊತಿರ್ತೀರ. ಆಮೇಲೆ ಸಾಲದಕ್ಕೆ ಏನು ಮಾಡ್ತೇವೆ ಅಂದ್ರೆ ನಾವು ಮಂದಿಗೂ ಹೇಳ್ಕೊತ ಅಡ್ಯಾಡ್ತಿರ್ತೇವೆ, ಭಾಳ ಕೆಲಸ ಆಯ್ತಪ್ಪ ಅಂತಂದು ಹೇಳಿ. ನೋಡ್ರಿ ಇಲ್ಲೇನು ಹೇಳಕತ್ತಾರ ಅಂತಂದ್ರೆ, ಮಿರರ್ ರಿಫ್ಲೆಕ್ಟ್ ಯುವರ್ ಓನ್ ಇಶ್ಯೂಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಈಗ ಹೆಂಗಿರ್ತೈತಿ ಅಂತಂತಂದರೆ, ಕೆಲವೊಂದು ಸರ್ತಿ ಈಗ ನಾ ಏನು ಹೇಳಿದೆ, ಇಲ್ಲೇ ಭಾಳ ಕೆಲಸ ಐತಿ ಅಂತ ನಾವು ಹೇಳ್ತಿರ್ತೇವೆ. ಅದೇನಾಗತ್ತೆ ಅಂತಂದ್ರೆ, ಈ ಎನರ್ಜಿ ಅಥವಾ ನೀವು ಯಾವ ಥರದ ಇಶ್ಯೂಸ್ ನಿಮ್ಮ ಆಸ್ಪಾಸ್ ಅದಾವೆ, ಅವನ್ನ ನೀವು ಮೇಲೆ ಡಿಸ್ಕಸ್ ಮಾಡೋದು, ಮೇಲೆ ಮಂದಿ ಜೊತೆ ನೀವು ಹೇಳೋದು ಅಂತಂತಂದ್ರೆ, ಆ ಒಂಥರ ಬಿತ್ತರಿಸ್ದಂಗೆ ಪೇಪರ್ನಾಗ ಬರ್ತದಲ್ಲ ಆ ಥರ ಹಂಗೆ ಮಾಡಾಕತ್ರಿ ಅಂತಂತಾರೆ. ಎನರ್ಜಿ ಗೋಲ್ ಘೂಮ್ತಾ ಇರತ್ತೆ. ಇದೇ ನೆಗೆಟಿವ್ ಎನರ್ಜಿನ ಮತ್ತೆ ನಿಮ್ಮ ಸುತ್ತ ಆಯ್ತಿರ್ತೈತಿ. ಸೊ ಮಿರರ್ದಾಗ ಹೆಂಗಂದ್ರೆ ನಮ್ಮನ್ನು ನಾವು ನೋಡ್ತೀವಿ. ನೀವು ಒಂದು ವೇಳೆ ನೆಗೆಟಿವ್ ವಿಷಯಗಳನ್ನು ಮಾತಾಡ್ತಿದ್ದೀರ, ನೀವು ನೆಗೆಟಿವ್ ವಿಷಯನ ಅಟ್ರಾಕ್ಟ್ ಮಾಡ್ತೀರಿ, ಪಾಸಿಟಿವ್ ಹಂಗೆ ವಿಚಾರ ಮಾಡ್ತೀರಿ, ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀರಿ. ಸೊ ಟ್ರೈ ಟು ಬಿ ಪಾಸಿಟಿವ್. ಓಕೆ. ಆಂಬಿವ್ಯಾಲೆಂಟ್. ಯು ಸೇ ಯು ವಾಂಟ್ ಲವರ್ ಬಟ್ ಯು ಆರ್ ನಾಟ್ ಆಲ್ ಇನ್. ಟೇಕ್ ಟೈಮ್ ಟು ಫಿಗರ್ ಔಟ್ ವಾಟ್ ಯು ವಾಂಟ್. ನನಗನ್ಸಿದ ಮಟ್ಟಿಗೆ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ನಿಮಗೆ ಬೇಕಾಗಿರ್ಬೋದು, ಯಾರಾದರೂ ಒಬ್ಬ ಸಂಗಾತಿ ಇರಬೇಕು ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆದರೆ ಹೆಂಗೈತಿ ಅಂತಂತಂದ್ರೆ, ನಿಮಗೆ ಸೂಪರ್ಫಿಷಿಯಲ್ ಲೆವೆಲ್ದೊಳಗೆ ನೀವು ಈ ಥರ ಫೀಲ್ ಮಾಡ್ತಿರ್ಬೋದು, ಆದರೆ ನೀವು ಮನಸ್ಸಿನ ಆಳದಿಂದ ಆ ಥರ ಫೀಲ್ ಮಾಡಕತ್ತಿಲ್ಲ. ಮನಸ್ಸಿನ ಆಳದಿಂದ ಅಥವಾ ಕೋರದಿಂದ ನೀವು ಯಾವಾಗ ಹಂಗೆ ಫೀಲ್ ಮಾಡ್ತಿರಲ್ಲ, ದುತ್ತಂತ ನಿಮ್ಮ ಮುಂದೆ ಪ್ರತ್ಯಕ್ಷ ಆಕತ್ತೆ. ಅದು ಯಾರೇ ಇರಲಿ, ಅದು ಯಾವುದೇ ವಿಷಯ ಇರಲಿ, ವ್ಯಕ್ತಿಯವ್ರ ವಸ್ತು, ಕುಚ್ ಭೀ ಹೋ ತುಮಾರೆ ಸಾಮನೆ ಆ ಜಾತ ಪ್ರತ್ಯಕ್ಷ ಆಕತ್ತದು. ಇದು ಯೂನಿವರ್ಸದ ಲಾ ಅದು ನೀವು ಅಷ್ಟು ಆ ಥರದ ಕನೆಕ್ಷನ್ ಇರಬೇಕು ನಿಮಗೆ. ಈಗ ನಾನು ನಿನ್ನೆ ಆ್ಯಕ್ಚುಲಿ ದೇವ್ರಿಗೆ ಹೋಗ್ಬೇಕು ಅಂತಂದು ಹೇಳಿ ವಿಚಾರ ಮಾಡಿದ್ದೀವಿ ನಾವು. ಈಗ ನಮ್ಮಲ್ಲಿ ಕಾಳಮ್ಮನ ಮಂದಿರ ಐತೆ, ನಾವು ಅಲ್ಲಿ ಹೋಗಿರ್ತೀವಿ. ಭಾಳ ಸರ್ತಿ ಹೋಗ್ತೇವೆ ನಾವು ಒಂದು ವರ್ಷದೊಳಗೆ. ನನ್ನ ಇಷ್ಟ ದೇವತೆ ಐಕೆ, ನಾವು ಅಲ್ಲಿ ಹೋಗಿರ್ತೇವೆ. ಏನೋ ಅಡುಗೆ ಮಾಡಾಕತ್ತಿದ್ನಿ, ಮೇಲೆ ನಾವು ಒಬ್ಬರ ಕಾರ್ ತೊಗೊಂಡು ಹೋದ್ರೆ ಎಕ್ಸ್ಪೆನ್ಸಿವ್ ಆಕೈತೆ ನನಗೆ ಅಂತಂದು ನನಗೆ ವಿಚಾರ ಬಂತು. ನಾ ಹಂಗೆ ವಿಚಾರ ಮಾಡಿದೆ, ಏನಮ್ಮ ನಿಂದು ಎಷ್ಟು ನೆನಪಾಗತ್ತೆ ನನಗೆ ಖರೇನ ಬರ್ಬೇಕಂತ ಅನ್ಸಾತಿ ಅಂತಂದ್ರೆ, ಅದು ಎಷ್ಟು ನೆನಪಾಗಿತ್ತು ಅಂತಂದ್ರೆ ನನಗೇನದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಈಗ 2-3 ದಿವಸದ ಹಿಂದನೇ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ರೆ, ನಾಳೆ ನಾಡ್ದು ನಾವು ಅಲ್ಲಿ ಹೊಂಟೇವ್ರಿ ಶೈಲ, ಮತ್ತು ನೀವು ಬರ್ತೀರೇನ್ರಿ ನಮ್ಮ ಜೊತೆಗೆ, ನಾವು ಕರ್ಕೊಂಡು ಹೋಗ್ತೇವ್ರಿ ನಿಮ್ಮನ್ನಂತ. ಅವ್ರು ಕಾಲೇಜ್ದಾಗ ಎಲ್ಲರೂ ಕೆಲಸ ಮಾಡ್ತಾರೆ. ನೀನು ಬಂದರು ನನ್ನ ಕರ್ಕೊಂಡು ಹೋದ್ರೆ, ನೀನು ಹೋಗಿ ಬಂದೆ. ನಾನು ಎಷ್ಟು ನೆನೆಸೊಂದು 3-4 ದಿನ ಆಗಿತ್ತು. ಅದಕ್ಕೆ ಯೂನಿವರ್ಸದ್ದು ಏನು ಕೆಲಸಪ್ಪ ಅಂತಂತಂದ್ರೆ, ಯಾವುದೇ ವಿಷಯವನ್ನು ನೀವು ಎಷ್ಟು ಮನಸ್ಸಿನ ಆಳದಲ್ಲಿ ಹೋಗಿ ಅದನ್ನು ನೀವು ಅನ್ಕೊಂತಿರಲ್ಲ, ಅವಾಗ ಅದು ನಿಮ್ಮ ಕೆಲಸ ಮಾಡಿಕೊಡ್ತೈತಿ. ಸೊ ಇಲ್ಲಿ ಹೆಂಗಂತಂತಂದ್ರೆ, ನೀವು ಮೊದಲು ಫಿಗರ್ ಔಟ್ ಮಾಡ್ಕೊಡ್ರಿ ನಿಮಗೆ ಏನು ಬೇಕು, ಈಗ ಕರೆಂಟ್ಲಿ ನಿಮಗೆ ಏನು ಬೇಕು. ನಿಮ್ಮ ಮನಸ್ಸನ್ನೇ ಜಾಲಾಡಿಸ್ಕೊಡ್ರಿ, ನಿಮ್ಮ ಮನಸ್ಸನ್ನೇ ತಡ್ಕಾಡ್ರಿ. ನಿಮ್ಗೆ ಗೊತ್ತಾಕೈತಿ ಏನು ಬೇಕಾಗೈತಿ ಈಗ ಸದ್ಯ ಅಂತಂದು ಹೇಳಿ. ಯಾರಿಗೋ ಒಬ್ರು ಯಾರೋ ಅದಾರ ಅಂತಂದು ಹೇಳಿ ನನಗೂ ಒಬ್ರು ಬೇಕ್ರಿ ಅಂತಂತಲ್ಲ. ನಿಜವಾಗ್ಲೂ ನಿಮಗೆ ಯಾವ ವಿಷಯದ ನೆಸೆಸಿಟಿ ಐತಿ ಅದನ್ನು ನೋಡ್ರಿ. ಈಗ ಸದ್ಯಕ್ಕೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತಾವು ಯಾರಾದ್ರೂ ಜೊತೆ ರಿಲೇಷನ್ದೊಳಗಿರ್ಬೋದು, ಅಥವಾ ಯಾರಾದರೂ ರಿಲೇಷನ್ಶಿಪ್ದೊಳಗಿರ್ಬೋದು, ಗರ್ಲ್ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಬರೀ ಫ್ರೆಂಡನ್ನೇ ಇರ್ಬೋದು, ಒಂದು ಫ್ಲರ್ಟ್ ಮಾಡ್ತಾ ಇರ್ಬೋದು, ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಸೊ ನೋಡಿರಿ, ಅದರ ಬದಲಾಗಿ ವಿಚಾರ ಮಾಡಿರಿ. ಆ್ಯಂಡ್ ಪಾಸಿಬಿಲಿಟೀಸ್ ಆರ್ ದೇರ್. ಮುಂದೆ ಹೋಗಿ ಮಾಡುವಂಥ ಚಾನ್ಸಸ್ಸೂ ಅದಾವೆ. ಸೊ ಕಮ್ ಔಟ್ ಆಫ್ ದಟ್. ಸೊ ಟ್ರೈ ಟು ಹ್ಯಾಂಡಲ್ ಇಟ್ ಇನ್ ಅ ಪ್ರಾಪರ್ ವೇ. ನೋಡಿ ಇಲ್ಲೇ ಏನು ಹೇಳ್ತಾ ಇದೆ ಅಂಥೇಳಿ ನೋಡೋಣ. ಓಕೆ, ಇಲ್ಲಿ ಕಾರ್ಡ್ಸ್ ಏನಿದೆ, ನಿಮಗೆ ಟ್ಯಾರೋ ಏನು ಗೈಡ್ ಮಾಡಾಕತ್ತೈತಿ ಅಂತಂತಂದ್ರೆ, ದ ಎಂಪ್ರೆಸ್, ಕ್ವೀನ್ ಆಫ್ ಸೋರ್ಡ್ಸ್ ಆ್ಯಂಡ್ ಹ್ಯಾಂಗ್ಡ್ ಮ್ಯಾನ್. ಸಿಚುವೇಶನ್ ಈಸ್ ವೆರಿ ಕೇಯೋಟಿಕ್. ಓಕೆ, ಸೊ ಇಲ್ಲಿ ಹೆಂಗಂತಂದ್ರೆ, ನೀವು ನಿಮ್ಮ ಪೀಸ್ ಆಫ್ ಮೈಂಡ್ ಮೇಲೆ ಮೊದಲು ಫೋಕಸ್ ಮಾಡಿರಿ. ಒಂದು ಸ್ವಲ್ಪ ಲಾಜಿಕಲ್ ಆಗಿರಿ, ಬೌಂಡ್ರೀಸ್ ಕ್ರಿಯೇಟ್ ಮಾಡಿರಿ. ಅಂದ್ರೆ ಹೆಲ್ದಿ ಬೌಂಡ್ರೀಸ್. ನನ್ನ ಮನಸ್ಸಿಗೆ ನೋವಾಗಬಾರ್ದು, ಅಥವಾ ನಾನು ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಾಕೋಬಾರ್ದು, ಆ ಥರದ ಬೌಂಡ್ರೀಸ್ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂತ ಇಟ್ಕೊಡ್ರಿ. ಜನ ಅದನ್ನು ನಿಜವಾಗ್ಲೂ ಫಾಲೋ ಮಾಡ್ತಾರೆ. ನಾವು ಬೌಂಡ್ರೀಸ್ ಹಾಕೋಲಿಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಇರ್ತೈತಿ. ಇಲ್ಲಿ ಏನು ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತಿ, ಸೆಲ್ಫ್ ಕೇರ್ ಇರಲಿ, ಸೆಲ್ಫ್ ಲವ್ ಇರಲಿ. ಸೆಲ್ಫ್ ಲವ್ ಅಂದರೆ ಬರೀ ಬಾಡಿ ಬದಲಾಗಿ ಅಂತ ಅಷ್ಟೇ ಇರೋಂಗಿಲ್ಲ. ಇಲ್ಲಿ ಬೌಂಡ್ರೀಸ್ ಕ್ರಿಯೇಟ್ ಎದ್ರ ಸಲುವಾಗಿ ಮಾಡೋದು, ಸೋರ್ಸ್ ಅಂತಂದರೆ ವಿಚಾರಗಳು. ಯಾರಾದರೂ ನಮ್ಮ ಆ ಬೇಲಿ ನುನುಗ್ಗಿ ಒಳಗೆ ಬಂದು ನಮ್ಮ ಮನಸ್ಸಿಗೆ ಬೇಜಾರು ಮಾಡಬಾರ್ದು, ನಮ್ಮ ಮನಸ್ಸಿಗೆ ತ್ರಾಸ ಮಾಡಬಾರ್ದು ಅನ್ನೋದಕ್ಕನ್ನು ನಾವು ಮೇಕ್ ಹೆಲ್ದಿ ಬೌಂಡ್ರೀಸ್ ಅಂತಂತೇವೆ.
ಸೆಲ್ಫ್ ಕೇರ್, ಸೆಲ್ಫ್ ಲವ್ ನಿಮ್ಮ ಮಾನಸಿಕ ಅವಸ್ಥೆಗೂ ಸಂಬಂಧಪಟ್ಟಂಥ ವಿಷಯ. ಓಕೆ, ಅದಕ್ಕೆ ಇಲ್ಲೇನು ಹೇಳತ್ತತಿ ಅಂದರೆ ಒಂದು ಪೌಸ್ ತೊಗೋರಿ, ನಿಮ್ಮ ಒಂದು ವ್ಯೂ ಪಾಯಿಂಟ್ ಒಂದು ಶಿಫ್ಟ್ ಮಾಡಿರಿ. ಒಂದು ಇದನ್ನು ಒಂದು ಪೌಸ್ ತೊಗೊಳ್ರಿ, ಅದು ಇದ್ದಂಥ ವಿಷಯವನ್ನು ಕ್ಲಿಯರಂಗೆ ನೋಡೋಕೆ ಕಲೀರಿ. ಕ್ಲಿಯರಂಗೆ ನೋಡೋದು ಅಂತಂತಂದರೆ ಒಂದು ನಿಮಗೆ ಕ್ಲಾರಿಟಿ ಸಿಗ್ತೈತಿ. ನೀವೊಂದು ಪೌಸ್ ತೊಗೊಂಡ್ರಿ ಅಂತಂತಂದ್ರೆ ಈ ವಿಷಯಗಳನ್ನು ಮೊದಲು ಮಾಡಿರಿ. ಈ ವಿಷಯಗಳನ್ನ ಮಾಡಿದ್ರಿ ಅಂತಂತಂದ್ರೆ ನಿಮಗೆ ಕ್ಲಾರಿಟಿ ಸಿಗ್ತೈತಿ ಜೀವನದೊಳಗೆ. ಸಿ ವಾರಿಯರ್, ಸ್ಟ್ರೆಂಗ್ತ್ ಈಸ್ ಫೌಂಡ್ ಇನ್ ರೆಸಿಲಿಯನ್ಸ್. ಓಕೆ, ಇದಕ್ಕೆ ಹೇಳ್ತಾರೆ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್. ಸ್ವಲ್ಪ ನೀವು ಒಂದು ಪೌಸ್ ತೊಗೊಂಡ್ರಿ ಅಂತಂತಂದ್ರೆ ನೀವು ನಿಮ್ಮದು ಫಿಸಿಕಲ್ ಸ್ಟ್ರೆಂಗ್ತ್ ಆಗಲಿ, ಮೆಂಟಲ್ ಸ್ಟ್ರೆಂಗ್ತ್ ಆಗಲಿ, ನೀವು ಅದನ್ನು ರೀಟ್ರೀಟ್ ಮಾಡಬಹುದು. ಸ್ಟೆಪ್ ಫಾರ್ವರ್ಡ್, ಈಚ್ ಸ್ಮಾಲ್ ಸ್ಟೆಪ್ಸ್ ಟೇಕ್ಸ್ ಯು ಟುವರ್ಡ್ಸ್ ಗ್ರೇಟ್ನೆಸ್. ಈಗ ಹೆಂಗಂತಂದ್ರೆ ಯಾವುದೇ ವಿಷಯವನ್ನು ದುಡುಕಿ ಮಾಡೋದಕ್ಕಿಂತಲೂ ಟೇಕ್ ಸ್ಮಾಲ್ ಸ್ಟೆಪ್ಸ್ ಏನು. ಯಾಕಂದರೆ ಒಂದೊಂದು ಹೆಜ್ಜೆ ಇಟ್ಕೊತ ಹೋದ್ರಿ ಅಂತಂದರೆ ನಿಮಗೆ ಎಲ್ಲಿ ಬೇಕೋ ನೀವು ಹೋಗಿ ನಿಮ್ಮ ಡೆಸ್ಟಿನೇಷನ್ ಸೇಫ್ಲಿ ರೀಚ್ ಆಗ್ತೀರಿ. ಓಕೆ, ಸೊ ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಇದರಲ್ಲಿಂದ ಯಾವುದಾದ್ರೂ ಅನುಭವಿಸ್ತಾ ಇದ್ದರೆ ಅದಕ್ಕೆ ಇಲ್ಲಿ ಉತ್ತರ ಬಂದಿದೆ, ತಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.